ನಮಸ್ಕಾರ. ಓಂ ಸಾಯಿರಾಮ್ ಎಲ್ರಿಗೂ. ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ, ಎಲ್ರಿಗೂ ಇಷ್ಟ ಆಗುವಂಥ ದಿನ. ಯಾಕೆ ಅಂತ ಅಂದರೆ, ನಾವು ಇಷ್ಟಪಡುವಂಥ, ನಾವು ಗೌರವ ಕೊಡುವಂಥ ಗುರುಗಳಿಗೆ ನಾವು ಇವತ್ತು ಒಂದು ಕೃತಜ್ಞತೆ ಹೇಳುವಂಥ ದಿನ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಇದ್ದಾರೆ ಸೊನ್ನೆನಹಳ್ಳಿ ದೇವಸ್ಥಾನದ, ಅಂದರೆ ಸಾಯಿಬಾಬಾ ಟೆಂಪಲ್ ಏನಿದೆ, ಸಂಸ್ಥಾಪಕರಾಗಿರ್ತಕ್ಕಂಥ ಸನತ್ ಕುಮಾರ್ ಗುರೂಜಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮ ಹೇಗಿದೆ, ಯಾವ ಥರ ಮಾಡ್ತಾ ಇದ್ದಾರೆ, ಸೊ ವ್ಯವಸ್ಥೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ಕೊಡ್ತೀನಿ. ನಮಸ್ತೆ ಗುರುಗಳೇ. ಓಂ ಸಾಯಿರಾಮ್. ಭಕ್ತಾದಿಗಳಿಗೆ ತಿಳಿಸ್ತಕ್ಕಂಥದ್ದು ಏನಂತಂದರೆ, ಇವತ್ತು ದಿವಸ ಗುರು ಪೌರ್ಣಮಿ ಅಂಗವಾಗಿ ಚಂದ್ರ ದರ್ಶನ ಹಾಗೂ ಗುರುಗಳ ಪೂಜೆ ಪಡ್ಕೊಳ್ಳೋಂಥ ಭಕ್ತಾದಿಗಳಿಗೆ ಶ್ರೇಷ್ಠವಾದಂಥ ದಿನ ಅಂತ ಹೇಳ್ಬೋದು. ವರ್ಷಕ್ಕೆ ಬರುವಂಥದ್ದು ಇವತ್ತಿನ ಬೆಳಗಿನ ಕಾರ್ಯಕ್ರಮ ಕಾಕಡ ಆರತಿ ಆಯಿತು. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು, ಪಂಚಾಮೃತ ಅಭಿಷೇಕ ಆಯಿತು. ಈಗ ನಡೀತಾ ಇರೋಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡೋದಕ್ಕೆ ಭಾಳ ಆನಂದವಾಗಿದೆ. ಭಕ್ತಾದಿಗಳಿಗೂ ಖುಷಿ ಆಗ್ತಾಯಿದೆ, ನಮಗೂ ಸಂತೋಷ ಆಗ್ತಾಯಿದೆ. ಮತ್ತು ಏನು ಅನ್ನಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಭಕ್ತಾದಿಗಳು ಪ್ರತಿಯೊಬ್ಬರೂ ಅನ್ನಪ್ರಸಾದ ಸ್ವೀಕರಿಸಿ ಮುಂದೆ ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾವು ಸಂತೋಷವಾಗಿ ಆನಂದವಾಗಿ ಕಾಣ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ಸಾಯಿರಾಮ್. ಹಾಗೆ ಗುರುಗಳೇ, ಒಂದು ಮೆನ್ಷನ್ ಮಾಡಿ ಹೇಳೋದಾದರೆ, ಸಾವಿರಾರು ಜನ ಬರ್ತಾರೆ. ಲಾಸ್ಟ್ ಇಯರ್ ಒಂದು 25,000-30,000 ಜನ ಅಂತಲೇ ಹೇಳ್ಬೋದು. ಈ ಬಾರಿನೂ ಕೂಡ ಭಾರಿ ನಿರೀಕ್ಷೆ ಇರುವಂಥದ್ದು. ಇಲ್ಲಿ ವ್ಯವಸ್ಥೆಯನ್ನು ನಾವು ಸ್ಟಾರ್ಟಿಂಗಿಂದ ನೋಡೋದಾದರೆ, ಏನು ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋವಂಥದ್ದು ಸುಮಾರು 1 ತಿಂಗಳಿಂದನೇ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ಜೊತೆಗೆ ಏನು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಬರೋವಂಥ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ನೈಟ್ವರೆಗೂ ಕೂಡ ಏನು ಪ್ರಸಾದ ವಿನಿಯೋಗ ಇರುತ್ತೆ. ಇಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ ಮಾಡಿರೋವಂಥದ್ದು. ಇಲ್ಲಿ ಬರೋವಂಥ ಭಕ್ತಾದಿಗಳು ಕೂಡ ಅವರು ಹೇಳೋವಂಥ ಅಭಿಪ್ರಾಯ ಕೇಳಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಇದು ಬಾಬನ ಕೃಪೆ ಅಂತ ಹೇಳ್ಬೋದು. ಅನಂತರ ನಾವು ಇದು 17ನೇ ವರ್ಷದ ವಾರ್ಷಿಕೋತ್ಸವ ಆದ್ದರಿಂದ ನಮಗೆ ಪ್ರತಿ ವರ್ಷವೂ ಅನುಭವದಲ್ಲಿ ಹೆಚ್ಚೆಚ್ಚಾಗಿ ಭಕ್ತಾದಿಗಳು ಸೇರ್ತಾ ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಮಗೆ 1,000ದಿಂದ ಹಿಡಿದು ಇವತ್ತು 17ನೇ ವರ್ಷ 34,000 ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಹಿಂದಿನ ವರ್ಷ ಒಂದು 30,000 ಜನ ನಾವು ಕಾಣಿದ್ದೀವಿ. ಮತ್ತು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ನಡೆದಿದೆ. ಇವತ್ತೂ ಬೆಳಗ್ಗೆ 7ರಿಂದ ಪ್ರಸಾದ ಪ್ರಾರಂಭ ನಡೀತಾನೇ ಇದೆ. ರಾತ್ರಿ 8 ಗಂಟೆಯಿಂದ 9 ಗಂಟೆ, 9:30, 10 ಗಂಟೆವರೆಗೂ ಪ್ರಸಾದ ವಿನಿಯೋಗ ಏರ್ಪಡೆ ಆಗಿದೆ. ಹಾಗೆ ವೀಕ್ಷಕರೇ, ನಿಮ್ಮ ಒಂದು ವಿಶೇಷವಾಗಿ ಹೇಳೋದೇನು ಅಂತಂದರೆ, ಬೆಳಿಗ್ಗೆಯಿಂದ ಸತತವಾಗಿ ಪೂಜೆಗಳನ್ನು ಸಿಸ್ಟಮ್ಯಾಟಿಕ್ ಆಗ್ತಾ ಬರ್ತಿದೆ. ಜೊತೆಗೆ ಇವಾಗ ಮಧ್ಯಾಹ್ನದ ಮೇಲೆ ಅಂದರೆ 12 ಗಂಟೆಯಿಂದ ತೇರು ಎಳೆಯುವಂಥ ಕಾರ್ಯಕ್ರಮ ಇದೆ. ಅದು ಒಂದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಏನು ಸೊನ್ನೆನಹಳ್ಳಿ ಇದೆ, ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಏನು ನಾವು ದಾಟಿ ಬರುವಂಥ ಸ್ಥಳ ಅಂತ ಹೇಳ್ಬೋದು. ತುಂಬ ವಿಶಾಲವಾಗಿರ್ತಕ್ಕಂಥ ಈ ಒಂದು ಡಬಲ್ ರೋಡ್ ಏನಂತ ಹೇಳ್ತೀವಿ. ಒಂದು ಮೆನ್ಷನ್ ಮಾಡಿ ಹೇಳೋದಾದರೆ, ಈ ಒಂದು ತೇರು ಎಳೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಜನರಿಗೂ ಕೂಡ ಅವಕಾಶ ಮಾಡಿ ಮಾಡುವಂಥದ್ದು, ಅದ್ರ ಬಗ್ಗೆ ಹೇಳೋದಾದರೆ, ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಟೈಮ್ನಲ್ಲಿ ರಥೋತ್ಸವದಂಥ ಬಲಿಪೂಜೆ ಏನಿರುತ್ತೆ, ಅದರೊಂದಿಗೆ ಕಲಾ ತಂಡಗಳಿಂದ ವಿಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. 2 ಗಂಟೆಗೆ ಮಹಾಮಂಗಳಾರತಿ ಆಗಿ ರಥೋತ್ಸವ ಮುಂದೆ ಅದ್ಧೂರಿಯಾಗಿ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಏರ್ಪಾಡು ವ್ಯವಸ್ಥೆ ಆಗಿದೆ. ಅದೇ ರೀತಿಯಲ್ಲಿ ಒಂದು 2-3 ಕಿಲೋಮೀಟರ್ವರೆಗೂ ರಥೋತ್ಸವ ಮುಂದೆ ಹೋಗಿ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಂತಿರುಗುತ್ತೆ. ಆ ಸಮಯದಲ್ಲಿ ರಥೋತ್ಸವ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಆಗಿರುತ್ತೆ, ವಿಶೇಷವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಇದೆಲ್ಲ ಭಕ್ತಾದಿಗಳಿಗೆ ಆ ಸಂದರ್ಭದಲ್ಲಿ ಸಿಗುವಂಥದ್ದು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ನೋಡಿ ವೀಕ್ಷಕರೇ, ನಿಮ್ಗೆ ಹೇಳೋದಾದರೆ, ಮಾರ್ನಿಂಗ್ 5 o'clock ಸ್ಟಾರ್ಟ್ ಆಗಿ ನೈಟ್ 10 o'clock ಕೂಡ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಒಂದು ಸ್ಪಿರಿಚುವಲ್ ಡೇ ಅಂತಲೇ ಹೇಳ್ಬೋದು. ನಾವು ಇಷ್ಟಪಟ್ಟು ಪಡುವಂಥ ಗುರುಗಳಿಗೆ ಆಗಿರ್ಬೋದು, ಹಾಗೆ ಚಂದ್ರವನ್ನು ನೋಡುವಂಥ ದಿನ ಆಗಿರ್ಬೋದು, ಧ್ಯಾನವನ್ನು ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗುರು ಪೌರ್ಣಿಮೆಯ ದಿನದ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರೂ ಕೂಡ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ಇನ್ನು ನಿಮಗೆ ಅಪ್ಡೇಟ್ಸ್ಗಳು ಈ ಚಾನಲ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ನನ್ನ ಎಡಭಾಗದಲ್ಲಿ ಏನಿದೆ, ತೇರು ರೆಡಿ ಆಗ್ತಾ ಇದೆ. ಎಷ್ಟು ಅದ್ಭುತವಾಗಿ ರೆಡಿ ಆಗ್ತಾ ಇದೆ ಅಂತ ಅಂದರೆ, ಇವತ್ತು ಸಾವಿರಾರು ಜನ ಬಂದು ಈ ತೇರನ್ನು ಎಳೆಯೋ ಮುಖಾಂತರ ಎಷ್ಟೋ
ಜನಗಳಿಗೆ ಒಂದು ಮನಸ್ಸಲ್ಲಿ ಇರುತ್ತೆ, ಒಂದು ಒಂದು ಡ್ರೀಮ್ ಅಂತ ಹೇಳ್ಬೋದು, ನಾನು ಒಂದು ತೇರು ಎಳಿಬೇಕು ಅನ್ನೋದು. ಅವಕಾಶಗಳು ಸಿಕ್ಕಿರಲ್ಲ, ಆ ವ್ಯವಸ್ಥೆಯನ್ನು ಪ್ರಾಪರಾಗೆ ಮಾಡಿರೋವಂಥದ್ದು ಅಂತಲೇ ಹೇಳ್ಬೋದು. ಗುರುಗಳೇ, ಈ ತೇರಿನ ವಿಶೇಷತೆಯನ್ನು ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ಇರುತ್ತೆ ಅನ್ನೋದು, ಎಲ್ಲಿವರೆಗೂ ಹೋಗ್ಬೋದು, ಎಷ್ಟು ಗಂಟೆವರೆಗೂ? ಸಾಯಿರಾಮ್, ಹೇಳೋದಾದರೆ ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾತ್ರೆ ಅಂತ ನಡೆಯುತ್ತೆ. ನಾವು ಇಲ್ಲಿ ಸಿಟಿನಲ್ಲೂ ಅದೇ ಗ್ರಾಮೀಣ ಪ್ರದೇಶವಾಗಿ ಗ್ರಾಮೀಣ ಭಾಗದಲ್ಲಿ ಏನು ನಡೆಯುತ್ತೆ ಆ ಸೊಗಡನ್ನು ಇಲ್ಲಿ ನಾವು ಮಾಡಬೇಕು ಅನ್ನೋದು ತುಂಬ ಭಕ್ತಾದಿಗಳು ಆಸೆ ಹಾಗೂ ಬಾಬಾರ ಕೃಪೆ ಹಾಗೂ ನಮ್ಮ ಆಸೆ. ಹಾಗಾಗಿ ಈ ರಥೋತ್ಸವನ ನಾವು ಒಂದು 15 ವರ್ಷದಿಂದನೂ ನಾವು ಮಾಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಈ ಅಲಂಕಾರಗಳನ್ನ ಇವತ್ತು ನಾವು ಕಣ್ತುಂಬ ನೋಡ್ಬೋದು, ಏನು ಅಲಂಕಾರ ನಡೀತಾ ಇದೆ ಮತ್ತು ಏನು ಈ ಸೊಗಡು ನಾವು ನೋಡ್ತಾ ಇದ್ದೀವಿ. ಈ ಅಂಗಡಿ ಮುಂಗಟ್ಟುಗಳು ಇದನ್ನು ನೋಡೋದಕ್ಕೆ ಒಂದು ಸೊಗಡು ಕಾಣ್ತಾ ಇದ್ದೀವಿ. ಇದು ಗ್ರಾಮೀಣ ಪ್ರದೇಶವಾಗಿ ನಡೀತಕ್ಕಂಥ ಒಂದು ಜಾತ್ರೆ ಅಂತ ನಾವು ಹೇಳ್ಬೋದು. ಒಂದು ವಿಶೇಷವಾಗಿ ನಾನು ಹೇಳೋದಾದರೆ, ಈ ಸ್ಟಾಲ್ಸ್ಗಳು ಏನು ಹಾಕ್ಕೊಂಡಿದ್ದಾರೆ ಜನರು, ನೀವು ಆವಾಗಲೇ ಹೇಳಿದ್ರಿ, ಒಂದು ವಾರದಿಂದನೇ ಬಂದು ಅವರೊಂದು ಈ ಸ್ಪೇಸ್ನ ತಗೊಂಡು ಇಲ್ಲಿ ಬರೋವಂಥ ಭಕ್ತಾದಿಗಳಿಗೆ ಅವ್ರು ಏನು ತಯಾರಿಸಿರ್ತಾರೆ ಅದನ್ನು ಮಾರಾಟ ಮಾಡೋ ಮುಖಾಂತರ ಒಂದು ಒಳ್ಳೆ ಕಳೆ ಅಂತಲೇ ಹೇಳ್ಬೋದು ಈ ಒಂದು ಜಾತ್ರೆಗೆ. ಖಂಡಿತವಾಗ್ಲೂ ಈ ಅಂಗಡಿ ಮುಂಗಟ್ಟುಗಳು ಈ ಜಾತ್ರೆಗೆ ಸೊಗಡನ್ನ ನಾವು ಅದನ್ನು ನೋಡ್ಬೋದು ಅಂತ ಹೇಳೋಕ್ಕೆ ಖಂಡಿತ ಸತ್ಯ. ನೀವು ನೋಡ್ಬೋದು, ನೋಡಿ ನನ್ನ ಎಡಭಾಗದಲ್ಲಿ ಎಲ್ಲ ವಿಜುವಲ್ಸಲ್ಲಿ ಸುಮಾರು ಸ್ಟಾಲ್ಗಳನ್ನ ಹಾಕ್ಕೊಂಡಿರೋವಂಥದ್ದು ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಇಲ್ಲ ನನ್ನ ಬಲಭಾಗದಲ್ಲಿ ಇಲ್ಲಿ ಎಷ್ಟೋ ಕುಣಿತಗಳನ್ನು ಮಾಡುವಂಥ ಒಂದು ತಂಡ ಕೂಡ ಬಂದಿರೋವಂಥದ್ದು, ತುಂಬ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥದ್ದು. ಇವಾಗ ಅಲಂಕಾರ ಆಗ್ತಾ ಇದೆ. ಇದರ ಒಂದು ವಿಶೇಷತೆ ಬಗ್ಗೆ ಹೇಳೋದಾದರೆ ಗುರುಗಳೇ, ಇದ್ರ ವಿಶೇಷ ಏನು ಅಂತ ಹೇಳೋದಂತಂದರೆ, ಸತ್ಯವಾಗ್ಲೂ ಗ್ರಾಮೀಣ ಪ್ರದೇಶವಾಗಿ ನಾವು ಏನು ನಡೆಯುತ್ತೆ ಜಾತ್ರೆ ಗ್ರಾಮೀಣ ಭಾಗದಲ್ಲಿ, ಆ ಭಾಗದಲ್ಲಿ ನಡೀತಕ್ಕಂಥ ಜಾತ್ರೆಯನ್ನು ನಾವಿಲ್ಲಿ ಮಾಡ್ತಕ್ಕಂಥದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಕಂದಾಯ ಮೆರವಣಿಗೆ ಹಾಗೂ ಪೂಜಾ ಮೆರವಣಿಗೆ ಹಾಗೂ ಇದ್ರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ವೀರಗಾಸೆ ಮೆರವಣಿಗೆ, ಡೊಳ್ಳು ಕುಣಿತ ಮೆರವಣಿಗೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಒಂದು ಯಶಸ್ವಿಯಾಗಿ ಬಾಬಾವರ ಕೃಪೆಯಿಂದ ಇಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ಅದನ್ನು ನಾವು ನೋಡೋದಕ್ಕೆ ಇದು ಸಾಕ್ಷಿಯಾಗಿ ಭಾಳ ಆನಂದವಾಗಿ ನಮಗೆ ಮತ್ತು ಭಕ್ತಾದಿಗಳಿಗೆ ಸಂತೋಷ ಕೊಡ್ತಾ ಇದೆ ಅಂತ ನಾವು ಹೇಳ್ಬೋದು. ಸಾಯಿರಾಮ್. ವಿಶೇಷತೆ ಏನು ಅಂತ ಅಂದರೆ, ಒಂದಲ್ಲ ತುಂಬ ವಿಶೇಷತೆಗಳಿದೆ. ಅದರಲ್ಲಿ ಒಂದು ನಾನು ನಿಮಗೆ ಈ ಒಂದು ವ್ಯವಸ್ಥೆಯನ್ನು ತೋರಿಸಲೇಬೇಕಾಗತ್ತೆ ವೀಕ್ಷಕರೇ. ಏನು ಅಂತ ಅಂದರೆ, ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ. ಸೊನ್ನೆನಹಳ್ಳಿ ಏನಿದೆ, ನಮ್ಮ ದೊಡ್ಡ ಬಸ್ತಿ ಅಂತ ಹೇಳ್ತೀವಿ, ಇಲ್ಲಿ ಸಾಯಿಬಾಬಾ ಟೆಂಪಲ್ನಲ್ಲಿ ಈ ಬಾರಿಯ ಗುರುಪೌರ್ಣಮಿಯ ವ್ಯವಸ್ಥೆ ಹೇಗಿದೆ ಅಂತ ಹೇಳೋದಾದರೆ, ನನ್ನ ಬಲಭಾಗದಲ್ಲಿ ನೋಡಿ, ಬರುವಂಥ ಭಕ್ತಾದಿಗಳಿಗೆ ಪ್ರಾಪರಾಗೆ ಅವ್ರಿಗೆ ಏನು ಬಿಸಿಲು ಬರುವಂಥ ಟೈಮ್ನಲ್ಲೂ ಕೂಡ ಅವರು ವ್ಯವಸ್ಥೆ ಏನನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡಿ, ಎಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ 1 ಲೈನಲ್ಲ 1, 2, 3 ಲೈನ್ಸ್ನ ಮಾಡಿರೋವಂಥದ್ದು. ಸ್ವಲ್ಪ ಇವಾಗ ಏಜ್ ಆದವರು ಕೂಡ ಬರ್ತಾರೆ, ಅವ್ರಿಗೂ ಕೂಡ ಪ್ರಾಪರಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರೋವಂಥದ್ದು. ಯಾರಿಗೂ ಕೂಡ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು. ಜೊತೆಗೆ ಬರುವಂಥ ಭಕ್ತಾದಿಗಳು ಆ ಒಂದು ಸ್ಪಿರಿಚುವಲ್ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ, ನಾನು ಹೋಗಬೇಕು, ದರ್ಶನ ಪಡ್ಕೋಬೇಕು, ಆಶೀರ್ವಾದ ಪಡ್ಕೋಬೇಕು ಅಂತ. ಇಲ್ಲಿ ತುಂಬ ರಶ್ ಆಗೋಗ್ಬಿಟ್ರೆ ಇಲ್ಲೇ ಹೊರಗಡೆನೆ ನಮ್ಮ ಮೈಂಡು ಅಲ್ಲಿ ಬ್ಲಾಕ್ ಆಗಿಬಿಟ್ರೆ ಒಳಗಡೆ ಹೋಗಿ ಏನು ನಾವು ಕೇಳಬೇಕಾಗತ್ತೆ, ಆಶೀರ್ವಾದ ಪಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡಿರೋವಂಥದ್ದು. ಗುರುಗಳೇ, ನಾನು ತುಂಬ ಪರ್ಸ್ನಲಿ ತುಂಬ ಖುಷಿ ಆಗ್ತಾ ಇರೋವಂಥದ್ದು ಏನು ಅಂದರೆ, ಓಕೆ, ಏನು ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ ಬೆಳಿಗ್ಗೆಯಿಂದ ನೈಟ್ವರೆಗೂ, ಅದೆಲ್ಲ ಓಕೆ. ಈ ವ್ಯವಸ್ಥೆ ನಿಜವಾಗ್ಲೂ ಮೆಚ್ಚುವಂಥದ್ದು. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅಂದರೆ, ಭಕ್ತಾದಿಗಳಿಗೆ ಪ್ರಾಪರಾಗೆ ಒಂದು ಬಿಸಿಲು ಬರಬಾರ್ದು, ಮಳೆ ಏನಾದರೂ ಬಂದರೆ ಅವರು ನೆನಿಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರೋವಂಥದ್ದು. ಇದ್ರ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ ಮೆಚ್ಚುವಂಥದ್ದೇ ಗುರುಗಳೇ. ಇದ್ರ ಬಗ್ಗೆ ಹೇಳೋದಾದರೆ, ಓಂ ಸಾಯಿರಾಮ್. ಈ ಭಕ್ತಾದಿಗಳು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು, ಆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋಂಥವ್ರಿಗೆ ಈ ವ್ಯವಸ್ಥೆ ಯಾತಕ್ಕೆ ಮಾಡಿದ್ದೀವಿ ಅಂತಂದರೆ, ಸಂದರ್ಭದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲೂ ಸನ್ನಿವೇಶ ಇರುತ್ತೆ ಹಾಗೂ ಬಿಸಿಲು ಇರುವಂಥ ಸನ್ನಿವೇಶ ಇರುತ್ತೆ.
ಅವ್ರನ್ನ ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ ಅಂತಂದರೆ ಭಗವಂತ ಅವ್ರ ರೂಪದಲ್ಲಿ ಯಾರಾದರೂ ಒಬ್ಬರು ಬರ್ತಾ ಇರ್ತಾರೆ ಭಗವಂತನ ರೂಪದಲ್ಲಿ ಅಂತೇಳಿ ಅದಕ್ಕೋಸ್ಕರವಾಗಿಯೇ ಈ ವ್ಯವಸ್ಥೆ ಮಾಡಿದ್ದೀವಿ. ಬರ್ತಕ್ಕಂಥ ಭಕ್ತಾದಿಗಳು ಆನಂದವಾಗಿ ಸಂತೋಷವಾಗಿ ನೆನೆದಿರ ಬಿಸಿಲಲ್ಲಿ ಒಣಗಕ್ಕಾಗ್ದಿರ ನೆರಳಲ್ಲಿ ಸುಖವಾಗಿ ಬರಲಿ, ದರ್ಶನ ಪಡೀಲಿ ಹಾಗೂ ಪ್ರಸಾದ ಪಡ್ಕೊಳ್ಳಿ ಅಂತೇಳಿ ಈ ವ್ಯವಸ್ಥೆಗೆ ಸಾಕ್ಷಿಯಾಗಿ ಇದನ್ನು ನಾವು ನೋಡ್ಬೋದು. ಸಾಯಿರಾಮ್. ಗುರುಗಳು ಒಂದು ಮಾತು ಹೇಳಿದ್ರು ನೋಡಿ ವೀಕ್ಷಕರೇ, ಒಂದು ಮೆನ್ಷನ್ ಮಾಡುವಂಥದ್ದೇ, ದೇವರು ಭಕ್ತಾದಿಗಳ ರೂಪದಲ್ಲಿ ಬರುವಂಥ ಉದಾಹರಣೆಗಳಾಗಿರ್ಬೋದು, ಮೇ ಬಿ ಬರ್ಬೋದು, ಮೇ ಬಿ ಅಂತ ಅಲ್ಲ, ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನೋಡಿ, ನೀವು ಫಿನಿಶಿಂಗ್ ನೋಡ್ಬೋದು, ಒಂದು ಆರ್ಗನೈಸ್ ಲೆವೆಲ್ ಯಾವ ಥರ ಇದೆ ಅಂತ ಅಂದರೆ ತುಂಬ ಅದ್ಭುತವಾಗಿದೆ. ನೋಡಿ ಬನ್ನಿ, ಜೊತೆಗೆ ನಾನು ಕೊನೆಯದಾಗಿ ಅಲ್ಲಿ ನೋಡಿ, ನಮ್ಮ ಈ ಒಂದು ಸರೌಂಡಿಂಗಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಟ್ರಾಫಿಕ್ ಪೊಲೀಸವರಾಗಿರ್ಬೋದು, ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರಾಗಿರ್ಬೋದು, ನಿನ್ನೆಯಿಂದನೂ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯಾಗುತ್ತೆ. ಕೊನೆಯದಾಗಿ ಇಲ್ಲಿ ಏನಿದೆ ನನ್ನ ಬಲಭಾಗದಲ್ಲಿ, ಇದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರೋವಂಥದ್ದು. ಯಾಕೆ ಅಂತ ಅಂದರೆ ನೋಡಿ, ಈ ಬ್ಯಾರಿಕೇಡ್ ದಾಟಿ ನೀವು ನಮ್ಮ ಸಾಯಿಬಾಬಾ ಟೆಂಪಲ್ಗೆ ಎಂಟ್ರಿ ಆಗಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕಂಪ್ಲೀಟಾಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಅತಿ ಹೆಚ್ಚು ಜನ ಬರುವಂಥ ಸಂದರ್ಭ ಏನಿದೆ ಇವತ್ತಿನ ದಿನ, ಮಾರ್ನಿಂಗಿಂದ ನೈಟ್ವರೆಗೂ ಇಲ್ಲಿ ನೋಡ್ಬೋದು. ಎಲ್ಲರೂ ಕೂಡ ಜಾಸ್ತಿ ಜನನ್ನ ಹಾಕಿರುವಂಥದ್ದು ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಕೂಡ ಈ ದಿನ ಬಾಬನ ಕೃಪೆಗೆ ಪಾತ್ರರಾಗಿದ್ದಾರೆ. ಗುರುಗಳೇ, ಈಗ ಒಂದು ಕ್ವಶನ್ನ ನಾನು ಕೇಳ್ತೀನಿ. ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ನಮ್ಮ ಟ್ರಾಫಿಕ್ ಪೊಲೀಸ್ ವರ್ಗದವರಾಗಿರ್ಬೋದು, ಅವರು ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ನೀವು ಸತತವಾಗಿ 17 ವರ್ಷ ಏನು ಮಾಡ್ಕೊಂಡು ಬಂದಿದ್ದೀರಿ, ಅವ್ರು ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಜ್ಞಾನಭಾರತಿ ಠಾಣಾ ಪೊಲೀಸ್ ಸಿಬ್ಬಂದಿ ವರ್ಗದವ್ರ ಬಗ್ಗೆ ಹೇಳಬೇಕಾದ್ರೆ, ನಮಗೆ ಸತತವಾಗಿ ಮೊದಲನೇ ವರ್ಷ ಜಾತ್ರೆ ಮಹೋತ್ಸವ ಪ್ರಾರಂಭವಾದಾಗ ಅಲ್ಲಿಂದಲೂ ಸಹ ಈ 17ನೇ ವರ್ಷದ ಏನು ನಡೀತಾ ಇದೆ ಇವತ್ತಿನ ದಿವಸ, ಇದಕ್ಕೆ ನಮಗೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಿಂದ ಭಾಳ ಸೂಕ್ತವಾಗಿ ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ಅಷ್ಟೇ ಆನಂದವಾಗಿ ಅವರು ಸಹ ಭಕ್ತಿಪೂರ್ವಕವಾಗಿ ಕಂಟ್ರೋಲಿಂಗಲ್ಲಿ ಹೇಳ್ಬೇಕು ಅಂತಂದರೆ ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾಯಿದ್ದಾರೆ, ಭಾಳ ನಗ್ನಗ್ತಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರ ಸಪೋರ್ಟು ಸತ್ಯ, ಅದು ನಮಗೆ ಕಾಣ್ತಾ ಇರೋದು ಈ ನಿಶಬ್ದವಾಗಿ ನಡೀತಾ ಇರ್ತಕ್ಕಂಥ ಈ ಜಾತ್ರೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಅವ್ರಿಗೂ ನಮ್ಮ ಕೃತಜ್ಞತೆಗಳು ಅತಿ ಹೆಚ್ಚಾಗಿ ನಾವು ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ವಾಲಂಟಿಯರ್ಸ್ ಏನಿದ್ದಾರೆ ಹಾಗೂ ನಮ್ಮ V.Events9 ಅವರೇನಿದ್ದಾರೆ, ಅವರ ಒಂದು ಸಪೋರ್ಟು, ಅವರ ಒಂದು ಶ್ರದ್ಧೆ, ಅವರ ಒಂದು ಭಕ್ತಿ, ಇದಕ್ಕೂ ನಾವು ಭಾಳ ಮೆಚ್ಕೋಬೇಕಾದಂಥದ್ದು. ಭಾಳ ಆನಂದವಾಗಿ ನಾವು ನೋಡ್ತಾ ಇದ್ದೀವಿ. ಅದು ಸಾಕ್ಷಿಗೆ ಇಲ್ಲೆಲ್ಲರೂ ನಾವು ನೋಡ್ತಾ ಇದ್ದೀವಿ. ಸಾಯಿರಾಮ್. ಎಸ್, ಕೊನೆಯದಾಗಿ ನಾನು ವೀಕ್ಷಕರಿಗೆ ಒಂದು ಮನವಿ ಮಾಡೋದೇನು ಅಂತ ಅಂದರೆ, ನೀವು ಬರೋವಂಥ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಏನಿದೆ, ಅದನ್ನು ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಪಾರ್ಕ್ ಮಾಡಿ ಅಂತ ಹೇಳ್ತೀವಿ. ಮತ್ತು ತುಂಬ ದೂರದಿಂದ ಬರೋರು ದಯಮಾಡಿ ಇವತ್ತೊಂದು ದಿನ ನೀವು ಕ್ಯಾಬಲ್ಲಿ ಬಂದು ಹೋಗಿ ಅಂತಲೇ ಕೇಳ್ಕೊತೀನಿ. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಜೊತೆಗೆ ಒಂದು ಪವಾಡ ಅಂತ ಹೇಳ್ಬೋದು, ನಾನು ಸ್ಕೂಲ್ ಆ್ಯಂಡ್ ಕಾಲೇಜ್ ಟೈಮಲ್ಲಿಂದನೂ ಕೂಡ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಈ ಟೆಂಪಲ್ನಲ್ಲಿ. ಸೊ ತುಂಬಾ ಮಹಿಮೆ ಇದೆ, ನೀವು ಅದನ್ನು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಮುಂದಿನ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಬರ್ತೀನಿ. ಈ ಚಾನಲ್ನ ನೀವು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ಕಂಪ್ಲೀಟ್ ವೀಡಿಯೋಸ್ಗಳನ್ನ V.9 Events India Institute ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಚಾನಲಲ್ಲಿ ಎಲ್ಲನೂ ಕೂಡ ಇದೆ. ಹಾಗೆ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತು ಎಲ್ಲರೂ ಕೂಡ ನಮ್ಮ ಗುರುಪೌರ್ಣಮಿ ಇದೆ. ಎಲ್ರಿಗೂ ಕೂಡ ನೀವು ಇಷ್ಟಪಡುವಂಥ ಗುರುಗಳಿಗೆ, ನೀವು ಇಷ್ಟಪಡುವಂಥ ದೇವರುಗಳಿಗೆ ಇವತ್ತು ನೀವು ಕೃತಜ್ಞತೆಗಳನ್ನು ಹೇಳುವಂಥ ಸಂದರ್ಭ ಬಂದಿದೆ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿ.
ನಾನು ಇವಾಗ ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅಂದರೆ ಸೊನ್ನೆನಹಳ್ಳಿ ಏನು ದೊಡ್ಡ ಬಸ್ತಿ ಅಂತ ಹೇಳ್ತೀವಿ, ಅಲ್ಲಿ ಸಾಯಿಬಾಬಾ ಟೆಂಪಲ್ನಲ್ಲಿ ನಾವಿದ್ದೀವಿ. ಇವತ್ತು ಸಾವಿರಾರು ಜನಕ್ಕೆ ಏನು ಪ್ರಸಾದ ವಿನಿಯೋಗವನ್ನು ಆರ್ಗನೈಸ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಅಂದರೆ ನಾನು ನಿಮಗೆ ವಿಜುವಲ್ಸ್ ಮುಖಾಂತರನೂ ತೋರಿಸ್ತೀನಿ, ಬನ್ನಿ. ಅದ್ರ ಜೊತೆಗೆ ನಮ್ಮ ಈ ಸಾಯಿಬಾಬಾ ಟೆಂಪಲ್ ಏನಿದೆ, ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಸನತ್ ಕುಮಾರ್ ಗುರುಗಳಿದ್ದಾರೆ. ಗುರುಗಳೇ ನಮಸ್ತೆ. ತುಂಬ ಖುಷಿಯಾಗುತ್ತೆ. 17 ವರ್ಷ ಇದು 17ನೇ ವರ್ಷ. ಪ್ರತಿ ವರ್ಷವೂ ಒಂದು ವಿಭಿನ್ನವಾಗಿ ಮಾಡ್ಕೊಂಬರ್ತೀರಿ, ಒಂದು ಸಿಸ್ಟಮ್ಯಾಟಿಕ್. ಫಸ್ಟು ನೀವು ಅವಾಗಲೇ ನಾನು ಮಾತಾಡಿಸಿದಾಗ ಹೇಳಿದ್ರಿ, ಫಸ್ಟು 1,000 ಜನದಿಂದ ಸ್ಟಾರ್ಟ್ ಆಗಿದ್ದು, ಇವತ್ತು ಲಾಸ್ಟ್ ಇಯರು ನಾವು 25ರಿಂದ 30,000 ಜನ ಬಂದಿದ್ದರು. ಸೊ ಈ ವರ್ಷ ಇನ್ನೂ ಅತಿ ಹೆಚ್ಚು ಜನಸಂಖ್ಯೆನ ಕಾಣ್ಬೋದು. ಈ ವ್ಯವಸ್ಥೆ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅಂತಂದರೆ, ಒಂದು ರೋ ಅಲ್ಲ 6 ರೋ ಇದೆ ನೋಡಿ, ನೀವು ನೋಡ್ಬೋದು. ಏನು ಕೂಡ ಡಿಸ್ಟರ್ಬ್ ಆಗೋದಿಲ್ಲ. ನೀವು ದರ್ಶನ ಮಾಡಿದ ತಕ್ಷಣ ಅದಕ್ಕೂ ಕೂಡ ಒಂದು ಲೈನ್ ಅಪ್ ಮಾಡಿದ್ದಾರೆ. ಅಲ್ಲಿ ವಾಲಂಟಿಯರ್ಸ್ನೆಲ್ಲ ಆರ್ಗನೈಸ್ ಮಾಡಿರೋವಂಥದ್ದು, ನೀಟಾಗೆ ಅವರು ಇಲ್ಲಿ ಪ್ರಸಾದವನ್ನು ತಗೊಂಡು ಮತ್ತೆ ಅವರು ಹೋಗುವಂಥದ್ದು. ಗುರುಗಳೇ, ನಾನು ಒಂದು ಮೆನ್ಷನ್ ಮಾಡಿ ಹೇಳೋದಾದರೆ, ಯಾಕೆ ಇಷ್ಟು ಪ್ರೀತಿ, ಇಷ್ಟು ಜನಗಳ ಮೇಲೆ ಕೇರ್ ಅನ್ನೋದು ನಿಮಗೆ? ನೋಡಿ, ಬಾಬಾರವರು ಇದ್ದಂಥ ಕಾಲದಲ್ಲೇ ಅವರು ಪ್ರೀತಿಸ್ತಾ ಇದ್ದಿದ್ದು ಮುಖ್ಯವಾಗಿ ಏನಂತಂದರೆ ಭಕ್ತಾದಿಗಳಿಗೂ ಮತ್ತು ಸರ್ವರಿಗೂ ಅನ್ನಪ್ರಸಾದ ನೀಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬರಬೇಕು ಅನ್ನೋದು ಅವ್ರ ಆಶೀರ್ವಾದ ಪಡ್ಕೊಂಡು ಅದೇ ಪ್ರಕಾರವಾಗಿ ನಾವು 17ನೇ ವರ್ಷದ ಇವತ್ತು ಏನು ಯಶಸ್ವಿ ಕಾಣ್ತಾ ಇದ್ದೀವಿ. ಈ ಭಕ್ತಾದಿಗಳು ನೋಡ್ತಾ ಏನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಬೆಳಗ್ಗೆ ಒಂದು 7 ಗಂಟೆಯಿಂದನೂ ರಾತ್ರಿ 10 ಗಂಟೆವರೆಗೂ ಈ ವ್ಯವಸ್ಥೆ ನಡೀತಾ ಇದೆ. ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನ ಕಾಣ್ತಾ ಇದ್ದೀವಿ. ಅವರ ಪ್ರೀತಿ, ಅವರ ಭಕ್ತಿ ಇದನ್ನು ನೋಡಿ ನಮಗೂ ಭಾಳ ಸಂತೋಷ ಆಗ್ತಾಯಿದೆ. ಭಕ್ತಾದಿಗಳು ಭಾಳ ಆನಂದವಾಗಿ ದರ್ಶನ ಮಾಡಿಕೊಂಡು ಪ್ರಸಾದನ ಸ್ವೀಕರಿಸ್ಕೊಂಡು ಅವರು ಇಲ್ಲಿ ನಾವು ನೋಡ್ಬೋದು. ಅದೆಲ್ಲನೂ ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಹೌದು. ಜೊತೆಗೆ ಈಗ ನಾನು ಇಲ್ಲಿ ನನ್ನ ಬಲಭಾಗಕ್ಕೆ ನಾನು ನಿಮಗೆ ವಿಜುವಲ್ಸ್ನ ತೋರಿಸ್ತೀನಿ, ಜೊತೆಗೆ ನಮ್ಮ ಗುರುಗಳ ಜೊತೆನೆ. ಗುರುಗಳೇ, ಇವತ್ತು ಎಷ್ಟು ವಿಧವಾದಂಥ ಪ್ರಸಾದಗಳನ್ನು ಕೊಡ್ತಾ ಇರ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಹೇಳೋದ್ರ ಜೊತೆಗೆ, ಇಷ್ಟು ಏನೋ ಮಾರ್ನಿಂಗ್ 7 o'clock ನೈಟು 10 o'clock ಅಂತ ಹೇಳ್ಬೋದು. ಬಟ್ ನೀವು ಹೇಳ್ತೀರಾ ಅದು 10:30, 11 o'clock ಹೋಗುತ್ತೆ. ಕೊನೆಗೆ ಒಂದು ಭಕ್ತ ಬಂದರೂ ಕೂಡ ಅವ್ರಿಗೆ ಪ್ರಸಾದ ವಿನಿಯೋಗ ಅನ್ನೋದು ನೀವು ಮಾಡಿರ್ತೀರಿ. ಅದ್ರ ಬಗ್ಗೆ ಹೇಳೋದಾದರೆ ನಮ್ಮ ಉದ್ದೇಶ ಏನು ಅಂತಂದರೆ, ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗಬೇಕು ಅನ್ನೋದು. ನಮ್ಮಲ್ಲಿ ಕಡೆಯಲ್ಲಿ ಒಂದು ಪಾತ್ರೆ ಉಳ್ಕೊಂಡ್ರೂ ಪರವಾಗಿಲ್ಲ, ಯಾವ ಭಕ್ತಾದಿಗಳು ಪ್ರಸಾದ ಇಲ್ಲದೆ ಹೋಗಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಇಲ್ಲಿ ಅದೇ ರೀತಿ ನಾವು ಕಾಣ್ತಾ ಇದ್ದೀವಿ. ಭಕ್ತಾದಿಗಳು ಬರ್ತಾ ಇದ್ದಾರೆ, ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ, ಭಾಳ ಆನಂದವಾಗಿ ನಡೀತಾ ಇದೆ. ಬೆಳಗ್ಗೆ ಪ್ರಾರಂಭಗೊಂಡಿದ್ದು ಸಜ್ಜಿಗೆ ಪ್ರಸಾದದಿಂದ ಹಿಡಿದು ಮತ್ತು ಪೊಂಗಲ್ಲಿಂದ ಹಿಡಿದು ಲೆಮನ್ ರೈಸಿಂದ ಹಿಡಿದು ಟೊಮೊಟೊ ಬಾತಿಂದ ಹಿಡಿದು ಮತ್ತು ಈ ರೀತಿಯಲ್ಲಿ ವಿಧವಾದಂಥ ಬಾತ್ಗಳನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ 12 ಗಂಟೆ ಸುಮಾರು 1 ಗಂಟೆಗೆಲ್ಲ ವಾಂಗಿಬಾತು, ಚಟ್ನಿ ಇಂಥ ವ್ಯವಸ್ಥೆಗಳೆಲ್ಲ ನಡೀತಾ ಇದೆ. ಭಾಳ ಖುಷಿಯಾಗಿ ನಮ್ಮ ಈ ತಂಡದವರು, ಅಡುಗೆ ಮಾಡ್ತಕ್ಕಂಥ ತಂಡದವರು ಆನಂದವಾಗಿ ಶ್ರದ್ಧಾಭಕ್ತಿಯಿಂದ ಅಡುಗೆ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಇದು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ನನ್ನ ಭಾವನೆ. ಓಂ ಸಾಯಿರಾಮ್. ಭಾಳ ಸಂತೋಷ ಆಗ್ತಾಯಿದೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಏನು ಕೇಟ್ರಿಂಗ್ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ, ಅವರು ಕೂಡ ತುಂಬ ಪ್ರೀತಿಯಿಂದ ಜನರು ಬರ್ತಾರೆ. ಮತ್ತು ಇಲ್ಲಿ ಬರೋವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರು ಏನು ಕೂಡ ಕಮ್ಮಿ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅಂತ ಅಂದರೆ, ನೋಡಿ ಎಷ್ಟು ರೋ ಇದೆ ಅಂದರೆ 6 ರೋ ಇದೆ. ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಯಾರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಬ್ಬರು ಭಕ್ತರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಎಷ್ಟು ಖುಷಿ ಇದೆ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿರೋವಂಥದ್ರ ಬಗ್ಗೆ? ತುಂಬ ಖುಷಿ ಆಗ್ತದೆ. ಈ ಥರ ಮಾಡಿ ಪ್ರತಿ ವರ್ಷ ಬರ್ತೀವಿ, ಇಲ್ಲಿ ಬಂದು ಮಾತಾಡ್ತೀವಿ. ನಮ್ಗೆ ತುಂಬ ಖುಷಿ ಆಗ್ತದೆ. 8ನೇ ವರ್ಷ ನಾನು ಬಂದು ಮಾತಾಡೋದು, ತುಂಬ ಖುಷಿ ಆಗುತ್ತೆ ನನಗೂ. ತುಂಬ ಜನ ಬರ್ತಾರೆ, ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಒಬ್ರಿಗೂ ಇಲ್ಲದೇ ಕೊಡ್ತಾ ಇದ್ದೀವಿ ಊಟ. ಎಸ್, ಹಾಗೆ ಅದ್ರ ಜೊತೆಗೆ ಬನ್ನಿ. ಈಗ ನೀವು ಪ್ರತಿ ವರ್ಷವೂ ಕೂಡ ಇಲ್ಲೇ ಇರೋವಂಥದ್ದು, ಸೇವೆಯನ್ನು ಮಾಡುವಂಥದ್ದು, ವಾಲಂಟಿಯರ್ ಆಗಿ ಮಾಡುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ನಮ್ಮ ಗುರುಗಳು ತುಂಬಾ ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ಭಕ್ತಾದಿಗಳಿಗೂ ಏನು ಬೇಕು ಅನ್ನೋದನ್ನು ಒದಗಿಸ್ಕೊಡೋವಂಥದ್ದು. ಬಾಬುಂದು ದಯೆಯಿಂದ ನಮ್ಮ ಗುರುಗಳಿಗೆ ಇವತ್ತವರೆಗೂ ಆಯುಸ್ಸು, ಆರೋಗ್ಯ 2 ಕೊಟ್ಟು ಚೆನ್ನಾಗಿ ಇದೇ ಥರ ಮುಂದುವರಿಬೇಕು ಅಂತ ನನ್ನ ಬೇಡಿಕೆ. ಹಾಗೆ ಬನ್ನಿ, ನಾನು ವಿಜುವಲ್ಸ್ನ ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಎಷ್ಟು ಇವಾಗ ಸ್ಪೆಷಲ್ ಪೂಜೆಗಳನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ನೀಟಾಗೆ ಏನು ಪ್ರಸಾದವನ್ನು ಪ್ಯಾಕ್ ಮಾಡಿ ಅವ್ರಿಗೆ ಕೊಡೋ ಅಂಥದ್ದು.
ಎಲ್ಲರಿಗೂ ಒಂದು ಆಸೆ ಅನ್ನೋದಿರುತ್ತೆ, ದೇವ್ರ ದರ್ಶನ ಆದಮೇಲೆ ಪ್ರಸಾದವನ್ನು ತಗೊಳ್ಳೋದ್ರ ಜೊತೆಗೆ ಏನು ಪ್ರಸಾದವನ್ನು ನಾನಾಗಲಿ ನಮ್ಮ ಮನೆಯವ್ರಿಗಾಗಲಿ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಖುಷಿ ಇರುತ್ತೆ. ಜೊತೆಗೆ ನಮ್ಮ ಸನತ್ ಕುಮಾರ್ ಗುರುಗಳು ಏನಿದ್ದಾರೆ, ಅವರ ಧರ್ಮಪತ್ನಿಯವರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ಒಂದು ಏನಂದರೆ, ನಾನು ಲಾಸ್ಟ್ ಇಯರ್ ಬಂದಾಗ ಲಾಸ್ಟ್ ಮೂಮೆಂಟಲ್ಲಿ ಬಂದೆ. ಏನಂದರೆ ಒಂದು 9:30ಗೆ ನಮ್ಮದು ಒಂದು ಪೂಜೆ ಆಗುತ್ತೆ, ಕಡೆ ಆರತಿ ನಡೆಯುತ್ತೆ. ಆ ಟೈಮಲ್ಲೂ ಕೂಡ ಒಬ್ಬರು ಬರಲಿ, ಎಷ್ಟೇ ಜನ ಬರಲಿ ಭಕ್ತಾದಿಗಳು, ಅವ್ರಿಗೆ ಪ್ರಸಾದ ವಿನಿಯೋಗ ಮಾಡ್ದಿರ ನೀವು ಕಳಿಸೋದಿಲ್ಲ. ತುಂಬ ಖುಷಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ದಿನ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲ ಬಾಬನ್ ಸೇರಿದಷ್ಟೇ, ಎಲ್ಲ ಬಾಬನ ಇಚ್ಛೆ ಅಷ್ಟೇ ಸರ್. ಎಲ್ಲ ಬಾಬನ ಇಚ್ಛೆ, ಅವರಿದ್ರೆ ನಾವು ಅಷ್ಟೇ ಅಷ್ಟೇ ಅಷ್ಟೇ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಒಂದು ಪಾಯಿಂಟ್ ಹೇಳೋದಾದರೆ, ಇವಾಗ ನೋಡಿ, ಹೆಣ್ಮಕ್ಳಿಗೆ ಒಂದು ಲೈನು ಮತ್ತು ಗಂಡು ಮಕ್ಕಳಿಗೆ ಒಂದು ಲೈನು, ಜೊತೆಗೆ ಯಾರಿಗೂ ಕೂಡ ಡಿಸ್ಟರ್ಬ್ ಆಗದಿರೋ ದರ್ಶನವನ್ನು ಮಾಡಬೇಕು ಅನ್ನೋದು ವೆಲ್ ಪ್ಲ್ಯಾನ್ ಮಾಡಿರೋವಂಥದ್ದು. ಸುಮಾರು 50ರಿಂದ 100 ಜನ ವಾಲಂಟಿಯರ್ಸ್ಗಳಾಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಮಾಡಿರೋವಂಥದ್ದು. ಇಲ್ಲಿ ನಮ್ಮ ವೀಕ್ಷಕರಿಗೆ ಈ ಒಂದು ಸಾಯಿಬಾಬಾ ಟೆಂಪಲ್ ಬಗ್ಗೆ ಏನಾದರೂ ಹೇಳೋದಾದರೆ? ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಬರ್ತಾ ಇದೆ. ಯಥೇಚ್ಛಾಗಿ ನಾವು ಭಕ್ತಾದಿಗಳು ಕಾಣ್ತಾ ಇರೋದೇ ನಮಗಿಲ್ಲಿ ವಿಶೇಷ. ಅದು ಬಾಬಾವರ ಆಶೀರ್ವಾದ ಮತ್ತು ಭಕ್ತಾದಿಗಳ ಪ್ರೀತಿ, ಅವರ ಭಕ್ತಿ, ಇದು ನಾವು ಕಾಣ್ತಾ ಇದ್ದೀವಿ. ಅದೇ ಯಶಸ್ವಿಗೆ ಕಾರಣ ಅಂತ ನಾವು ಹೇಳೋದಕ್ಕೆ ಖಂಡಿತ ಸತ್ಯ. ಎಸ್, ನೀವು ನೋಡಿದ್ರಲ್ಲ ಆ್ಯಂಡ್ ಕೇಳಿದ್ರಲ್ಲ, ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅಂದರೆ, ಇವತ್ತಿನ ದಿನ ಗುರುಪೌರ್ಣಮಿ ಏನು ನಡೀತಾ ಇದೆ, ಸೊನ್ನೆನಹಳ್ಳಿ ದೊಡ್ಡ ಬಸ್ತಿ ನಮ್ಮ ಡಬಲ್ ರೋಡ್ ಹತ್ರ ಇರೋವಂಥ ಸಾಯಿಬಾಬಾ ಟೆಂಪಲ್ ಅಂತ ಹೇಳ್ಬೋದು. ಮುಂದೆ ನಾನು ಮತ್ತೆ ಇನ್ನು ಅಪ್ಡೇಟ್ಸ್ಗಳನ್ನ, ಇವತ್ತು ಪ್ರತಿ ಏನು ಪೂಜೆಗಳನ್ನು ನಡೆಯುತ್ತೆ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀವಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ತುಂಬ ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥ ಈ ದಿನ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾರಿಗೆ ಗೊತ್ತಿಲ್ಲ ಹೇಳಿ, ಈ ದಿನ ಗುರುಪೌರ್ಣಮಿ ದಿನ. ತುಂಬ ಗುರುಗಳಿಗೆ ಎಷ್ಟು ನಾವು ಗೌರವ ಕೊಡಬೇಕು ಅಂತ ಈ ವ್ಯಕ್ತಿಯಿಂದ ನಾವು ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಡೈರೆಕ್ಟಾಗಿ ಬಂದರೂ ಕೂಡ ಅವ್ರ ಮಾತುಗಳಿಂದ ನಾವು ಕಾಣ್ಬೋದು, ನೋಡ್ಬೋದು. ನಮ್ಮ ಜೊತೆ ಇದ್ದಾರೆ ಖ್ಯಾತ ಚಿತ್ರನಟರಾಗಿರ್ತಕ್ಕಂಥ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ, ಹಾಗೂ ಸ್ಪಿರಿಚುವಲ್ ಲೈಫ್ನು ಕೂಡ ಲೀಡ್ ಮಾಡ್ತಾ ಎಷ್ಟೊಂದು ಯೂತ್ಸ್ಗಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸೊನ್ನೆನಹಳ್ಳಿ ಏನಿದೆ, ದೊಡ್ಡ ಬಸ್ತಿ ಹತ್ರ ಇರುವಂಥ ಸಾಯಿಬಾಬಾ ಟೆಂಪಲ್ ಏನಿದೆ, ಇವತ್ತು ಗುರು ಪೌರ್ಣಮಿ ದಿನ ಮಾಸ್ಟರ್ ಆನಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಇವತ್ತಿನ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದ್ರೇ, ಒಂದು ಖುಷಿ, ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಒಂದು ಗುರುಗಳನ್ನು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಆಗಿಂದನೂ, ನೀವೇನು ಚಿಕ್ಕ ವಯಸ್ಸಿಂದನೂ ನೀವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀರಿ. ಇವತ್ತಿನ ದಿನದ ಬಗ್ಗೆ ವಿಶೇಷತೆ ಬಗ್ಗೆ ಹೇಳೋದಾದರೆ? ಎಲ್ಲ ಪ್ರತಿದಿನವೂ ಒಂದು ವಿಶೇಷನೇ. ಆದರೆ ಭಗವಂತ ಏನು ಮಾಡ್ತಾನೆ, ಒಂದು ಆಚರಣೆಗೆ, ಒಂದು ಪದ್ಧತಿಗೆ ಅಂತ ಒಂದು ದಿನನ ಭಾಳ ಇನ್ನೂ ಶ್ರೇಷ್ಠವಾಗಿ ವಿಶೇಷವಾಗಿ ಮಾಡ್ತಾನೆ. ಈಗೇನಾಗುತ್ತೆ, ಒಂದು ಸಂಸಾರದ ಜೀವನದಲ್ಲಿ ದಿನನಿತ್ಯ ನಾವು ಇಷ್ಟು ಶ್ರದ್ಧೆಯಿಂದ ಇಷ್ಟು ಸಮಯ ಕೊಡೋಕ್ಕಾಗದೆ ಹೋದ್ರೂ ಅದಕ್ಕೆ ಅಂತ ಒಂದು ವಿಶೇಷವಾದ ದಿನನ ಎತ್ತಿಡಬೇಕಾಗುತ್ತೆ. ಅದೇ ಗಣೇಶನ ಹಬ್ಬ ಇರ್ಬೋದು, ಎಲ್ಲ ಹಬ್ಬಗಳು ಅದೇ. ಆದರೆ ಅದನ್ನು ನಿತ್ಯ ಕರ್ಮದಲ್ಲಿ ಚೂರು ಅಳವಡಿಸ್ಕೊಂಡಾಗ ಅದು ಡೈಲಿ ಡೋಸೇಜ್ ಒಂದಿರುತ್ತೆ ಯಾವಾಗಲೂ ನಮಗೆ. ಇದಿಲ್ಲ ವರ್ಷಕ್ಕೆ ಒಂದೇ ಸತಿ ಅಂದರೆ ಈ ಥರ. ಸೊ ಹಾಗಾಗಿ ಇವತ್ತು ಗುರುಪೌರ್ಣಮಿ ವಿಶೇಷವಾಗಿ ಗುರುಗಳನ್ನ ಒಂದು ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಂದ್ರೆ ವ್ಯಾಸ ಪೌರ್ಣಮಿ ಅಂತ ಲೆಕ್ಕದಲ್ಲಿ ಹೇಳತಕ್ಕಂಥದ್ದು. ಆದರೆ ನಿಮಗೆ ಗುರು ಸ್ಥಾನದಲ್ಲಿ ನೀವು ಯಾರಿಂದ ಏನು ಕಲ್ತ್ರಿ, ಅವರೆಲ್ಲರೂ ನಿಮ್ಮ ಗುರುಗಳಾಗಿ ಬಂದುಬಿಡ್ತಾರೆ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಅಲ್ಲಿಂದ ಶುರು ಆಗ್ಬಿಡುತ್ತೆ ಅಲ್ವಾ. ದಟ್ ಇಸ್ ದ ಫಸ್ಟ್, ಮೊದಲನೇ ಸಂಬಂಧ. ಅಲ್ಲಿಂದ ನಿಮ್ಗೆ ಯಾರು ಟೀಚರ್ಸು, ಇನ್ನೊಂದು ಮತ್ತೊಂದು ನಿಮ್ಮ ಲೈಫಲ್ಲಿ ಇನ್ಸ್ಪೈರ್ ಮಾಡಿದವರು ಎಲ್ರಿಗೂ ಸೇರಿಸಿ ನೀವು ಒಂದಿನ ಸಮರ್ಪಿಸಿ
ಅಂತ ಮಾಡ್ಬೋದು ಅಂದರೆ ಅದು ವಿಶೇಷವಾಗಿ ಗುರುಪೌರ್ಣಮಿ. ಹೌದು, ಒಂದು ನೀವು ಹೇಳಿದ್ದು ನಿಜ. ಅದು ನಾವು ಏನು ಗುರುಗಳಾಗಿರ್ಬೋದು, ನಾವು ಇಷ್ಟಪಡುವಂಥ ದೇವರುಗಳಿಂದ ಆಶೀರ್ವಾದ ಪಡ್ಕೊಳ್ಳೋದಾಗಿರ್ಬೋದು. ವೀಕ್ಷಕರೇ, ನೀವೊಂದು ಅಬ್ಸರ್ವ್ ಮಾಡಿದ್ರೆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಪರ್ಸ್ನಲಿ ಕೂಡ ನಾನು ಆನಂದ್ ಸರ್ ಜೊತೆ ನಾನು ಮಾತಾಡಿದಾಗ ಅದ್ರ ಬಗ್ಗೆ ತಿಳ್ಕೊಂಡಿರೋವಂಥ ಉದಾಹರಣೆಗಳು ತುಂಬ ಇದೆ. ಒಂದು ಪಾಯಿಂಟ್ ಹೇಳಬೇಕು, ಈಗ ನಾವು ರೀಸೆಂಟ್ಲಿ ಕೂಡ ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರಿ ಸರ್. ಎಷ್ಟೋ ಯೂತ್ಸ್ಗಳು ಆ ಕಮೆಂಟ್ಸ್ಗಳಲ್ಲಿ ನೋಡೋದಾದರೆ ನನಗೆ ಈ ಮಾಹಿತಿ ಗೊತ್ತೇ ಇರಲಿಲ್ಲ, ಈ ಕ್ಷೇತ್ರದ ಮಾಹಿತಿ ಗೊತ್ತಿರಲಿಲ್ಲ, ಈ ಸ್ಪಿರಿಚುವಲ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ಧನ್ಯವಾದಗಳು, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸರ್, ಈ ಸ್ಪಿರಿಚುವಲ್ ನಿಮಗೆ ಈ ನಡುವೆ ಅನ್ನೋದಕ್ಕಿಂತ ಜಾಸ್ತಿ ಜನಕ್ಕೆ ತಿಳಿಸ್ಬೇಕು ಇದ್ರ ಬಗ್ಗೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದರೆ ಎಷ್ಟು ಇಂಪಾರ್ಟೆಂಟು ಈಗಿನ ಯೂತ್ಸ್ಗಳಿಗೆ ಈ ಸ್ಪಿರಿಚುವಲ್ ಬಗ್ಗೆ, ಗುರುಗಳಿಗೆ ಏನೋ ಮರ್ಯಾದೆ ಕೊಡೋ ಅಂಥದ್ದು, ಅವ್ರನ್ನ ನೆನೆಸೋ ಇದ್ರ ಬಗ್ಗೆ ಹೇಳೋದಾದರೆ ಸರ್. ಸರ್, ಏನಿಲ್ಲ, ಆ್ಯಕ್ಚುಲಿ ಏನಂದರೆ ಎಲ್ಲವೂ ಮೊದಲಿಂದನೂ ಇದೆ. ಇವಾಗ ನೋಡಿ, ನಮ್ಮ ಬರೀ ನಮ್ಮ ರಾಜ್ಯ ಅಂತ ಇಟ್ಕೊಳ್ಳೋಣ. ಈಗ ನಾವು ಕನ್ನಡದಲ್ಲಿ ಶೋ ಮಾಡ್ತಾ ಇದ್ದೀವಿ, ಎಷ್ಟು ಜನಕ್ಕೆ ರೀಚ್ ಆಗ್ಬೋದು? 7 ಕೋಟಿ 8 ಕೋಟಿ ನಮ್ಮ ಪಾಪ್ಯುಲೇಷನ್ ಇದೆ ಅಲ್ವಾ? ಬಟ್ ಒಬ್ಬೊಬ್ಬರು ಒಂದೊಂದು ಮಾಧ್ಯಮ ನೋಡ್ತಾ ಇರ್ತಾರೆ. ಒಬ್ಬರು ಟಿ ವಿ ನೋಡ್ತಾರೆ, ಒಬ್ಬರು ಸಿನಿಮಾ ನೋಡ್ತಾರೆ, ಒಬ್ಬರು ಮೊಬೈಲ್ ನೋಡ್ತಾರೆ. ಸೊ ಇವಾಗ ಮೊಬೈಲು ಮತ್ತು ಇಂಟರ್ನೆಟ್ ಜಾಸ್ತಿ ಬಳಕೆ ಇರೋದ್ರಿಂದ ಆ ಮಾಧ್ಯಮದ ಮೂಲಕ ಮಾತಾಡೋ ಒಂದು ಪ್ರಯತ್ನ, ಮತ್ತು ಕಲಿಯೋ ಅಂಥ ಒಂದು ಪಾಪ್ಯುಲೇಷನ್ ಇದ್ದ ಹಾಗೆ ಕಲಿಸೋ ಅಂಥ ಒಂದು ಪಾಪ್ಯುಲೇಷನು ಇದ್ದೇ ಇರುತ್ತೆ ಯಾವತ್ತೂ. ಈಗ 10 ವರ್ಷದ ಕೆಳಗೆ 15 ವರ್ಷದ ಕೆಳಗೆ ತೊಗೊಂಡ್ರೆ ನಾನು ಆ ಲೆವೆಲ್ಗೆ ಸ್ಟೂಡೆಂಟು. ಇವತ್ತು ನನ್ನ 15 ವರ್ಷದ ಹಿಂದೆ ಏನಿದ್ರೋ ಅವ್ರು ಇವತ್ತು ಆ ವಿಡಿಯೋ ನೋಡ್ತಿದ್ದಾರೆ. ಇನ್ನೊಂದು 15 ವರ್ಷಕ್ಕೆ ಅವ್ರು ನೆಕ್ಸ್ಟ್ ಇನ್ನೊಂದು ಪ್ರಮೋಟ್ ಆಗಿರ್ತಾರೆ, ನಾ ಇನ್ನೊಂದು ಚೂರು ಏನೋ ಮುಂದೆ ಹೋಗಿರ್ತೀನಿ. ಇದು ಒಂದು ಲೈಫ್ ಸೈಕಲ್ ಸರ್. ಇದು ಇದ್ದಿದ್ದೇ, ಇದು ಆಗ್ತಾನೇ ಇರುತ್ತೆ. ಕಾಲಾಯ ತಸ್ಮೈ ನಮಃ ಅಂತ ಭೂಮಿ ಹುಟ್ಟಿದಾಗಿಂದನೂ ನಡೀತಾನೇ ಬಂದಿದೆ. ಆಮೇಲೆ ಈ ಪಾಡ್ಕಾಸ್ಟು ಅಥವಾ ಈ ಥರದ್ದಕ್ಕೆ ಮೊದಲು ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಸೊ ನಮ್ಮನ್ನು ಟಿ ವಿಲಿ ನೋಡೋರೋ ಇಲ್ಲ ಸಿನಿಮಾಲಿ ನೋಡೋರೋ, ಮನೆಗೆ ಯಾರೋ ಇಂಟರ್ವ್ಯೂ ಬಂದರೆ ತಿರ್ಗಾ ನೀವು ಹುಟ್ಟಿದ ಹಬ್ಬ, ಮ್ಯಾರೇಜ್ ಆ್ಯನಿವರ್ಸರಿ, ನಿಮ್ಮ ಮನೇಲಿ ಪೂಜೆ ಏನು ಮಾಡ್ತೀರಾ, ಹಬ್ಬ ಹೆಂಗೆ ಮಾಡ್ತೀರಾ, ಇಷ್ಟೇ ಪ್ರೋಗ್ರಾಮ್ಗಳಾಗಿತ್ತು. ಬಟ್ ಈಗ ಯೂಟ್ಯೂಬ್ ಅಂತ ಬಂದು ಅದರಲ್ಲಿ ಒಂದು ಪಾಡ್ಕಾಸ್ಟ್ ಅನ್ನೋದೆಲ್ಲ ಒಂದು ಟ್ರೆಂಡ್ ಆಗಿರೋದ್ರಿಂದ ಒಳ್ಳೊಳ್ಳೆ ವಿಚಾರಗಳನ್ನು ಕುರಿತು ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇರೋದು. ಎಲ್ಲವೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಯಾರಿಗೂ, ಯಾಕಂದ್ರೆ ಸಮುದ್ರ ಇದು. ನಮಗೆ ಎಷ್ಟು ಗೊತ್ತಿದೆಯೋ ಅದು ಒಳ್ಳೆ ವಿಚಾರನ ಹಂಚ್ಕೊಳ್ಳೋದ್ರಿಂದ ನೋಡಿ, ಅದಕ್ಕೆ ಯಾವತ್ತೂ ದುಃಖ ಹಂಚ್ಕೊಂಡಷ್ಟು ಕಮ್ಮಿ ಆಗುತ್ತಂತೆ, ಸುಖ ಹಂಚ್ಕೊಂಡಷ್ಟು ಜಾಸ್ತಿ ಆಗುತ್ತೆ. ಸೊ ಎರಡೂ ಹಂಚ್ಕೋಬೋದು ನೀವಲ್ಲಿ. ದುಃಖ ಹಂಚ್ಕೊಂಡ್ರೆ ಅದು ಮನಸ್ಸು ಭಾರ ಕಮ್ಮಿ ಆಗುತ್ತೆ. ನಾನು ಇಷ್ಟು ಕಷ್ಟಗಳು ಪಟ್ಟೆ, ಹಿಂಗೆ ಆದೆ, ಅದಕ್ಕೆ ಜನ ಸ್ಪಂದಿಸ್ತಾರೆ, ಕಮೆಂಟ್ಸ್ ಹಾಕ್ತಾರೆ, ಕಮ್ಮಿ ಆಗುತ್ತೆ. ನಿಮ್ಮ ಜ್ಞಾನವೋ ಖುಷಿಯೋ ನಿಮ್ಮ ಏನು ತಿಳ್ಕೊಂಡಿದ್ದಾರೆ ಅದು ಹಂಚ್ಕೊಂಡು ಇನ್ನೂ ವೃದ್ಧಿ ಆಗುತ್ತೆ. ಯಾಕಂದ್ರೆ ನಿಮ್ದೇನೋ ತಪ್ಪ ಇದ್ರಲ್ಲಿ ಯಾರೋ ಇನ್ನೊಬ್ರು ಹೇಳ್ತಾರೆ, ಅದು ಹಂಗಲ್ಲ ಸರ್ ಹಿಂಗೆ ಅಂತಾರೆ, ಓಕೆ ತೊಗೊಳ್ಳೋಣ, ಅದು ತೊಗೊಳ್ಳೋಣ. ಆ ಒಂದು ಪ್ರಯತ್ನದಲ್ಲಿ ನಾನೂ ಒಬ್ಬ ಸ್ಟೂಡೆಂಟೇ, ಅದ್ರಲ್ಲಿ ನಡೀತಾ ಇದೆ ಅಷ್ಟೇ. ಇವೆಲ್ಲ ಇನ್ನೇನು. ಮತ್ತು ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಈಗೇನು ಗ್ರ್ಯಾಟಿಟ್ಯೂಡ್ ಅನ್ನೋ ಪದ ಬಳಸಿದ್ರಿ ನೀವು. ತೃಪ್ತಿ ಮತ್ತು ಸಂತೃಪ್ತಿಗಿರೋ ವ್ಯತ್ಯಾಸ ಅದನ್ನೇ. ಈಗ ನಾನು ಊಟ ಮಾಡ್ತೀನಿ, ತೃಪ್ತಿ ಆಗ್ತೀನಿ ನಾನು, ಚೆನ್ನಾಗಿದೆ ಅಂತ. ಬಟ್ ಊಟ ಆದಮೇಲೆ ಯಾರ ಮನೇಲಿ ಊಟ ಮಾಡಿರ್ತೀವೋ ಅವ್ರಿಗೆ ಅನ್ನದಾತೋ ಸುಖಿ ಭವ, ಸರ್ವೇ ಜನ ಸುಖಿನೋ ಭವಂತು ಅಂತ ವಾಪಸ್ ನೀವು ಒಂದು ಹೇಳ್ತೀರಾ ಎದ್ದೇಳಕ್ಕೆ ಮುಂಚೆ, ಅದು ಸಂತೃಪ್ತಿ. ಯು ರಿಸೀವ್ ಇಟ್, ಯು ಆರ್ ಹ್ಯಾಪಿ, ದಟ್ ಈಸ್ ತೃಪ್ತಿ. ಯು ಆರ್ ಅಗೇನ್ ಥ್ಯಾಂಕ್ಸ್ ಗಿವಿಂಗ್ ಫಾರ್ ದ ಆಪೋಸಿಟ್ ಪರ್ಸನ್, ದಟ್ ಈಸ್ ಸಂತೃಪ್ತಿ. ಆ ಸಂತೃಪ್ತಿಯನ್ನು ಕಲಿಸೋವಂಥ ದಿನ ಇದು ಗುರುಪೌರ್ಣಮಿ. ಅದನ್ನೇ ಎದ್ದು ತೋರಿಸುತ್ತೆ ಯಾರಿಗೆ ಗ್ರ್ಯಾಟಿಟ್ಯೂಡ್ ನೀನು ತೋರಿಸ್ಬೇಕು ಇವತ್ತು ಅಂತ. ಎಸ್, ತುಂಬ ಚೆನ್ನಾಗಿ ಹೇಳಿದ್ರಿ, ಜೊತೆಗೆ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದೀರಾ ಅಂತಲೇ ಹೇಳ್ಬೋದು. ನಾನು ಕೇಳಲೇಬೇಕು, ಯಾಕೆ ಅಂದರೆ 17 ವರ್ಷಗಳ ಕಾಲ ಇದು 17ನೇ ವರ್ಷ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸನಂತ್ ಕುಮಾರ್ ಗುರುಗಳು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಂಡು ಬರ್ತಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರುವಂಥ ಏನು ಭಕ್ತಾದಿಗಳಿಗೆ ಮಳೆ ಬಂದರೆ ಇಲ್ಲ ಬಿಸಿಲು ಇದ್ದರೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು, ಮಾರ್ನಿಂಗ್ 5 ಗಂಟೆಯಿಂದ ನೈಟು 10 ಗಂಟೆವರೆಗೂ ಕೂಡ ಪ್ರಸಾದ ವಿನಿಯೋಗಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಎಷ್ಟೊಂದು ಜನ ತೇರು ಎಳಿಬೇಕು, ಒಂದು ಜಾತ್ರೆಯಲ್ಲಿ ನಾನು ಭಾಗವಹಿಸಬೇಕು ಅಂತ ಅನ್ಕೊತಾ ಇರ್ತಾರೆ, ಬಟ್ ಅವಕಾಶ ಸಿಕ್ಕಿರಲ್ಲ.
ಆ ಅವಕಾಶನ ಇಲ್ಲಿ ಕಲ್ಪಿಸಿರ್ತಕ್ಕಂಥದ್ದು ತುಂಬ ಖುಷಿ ಕೊಡುತ್ತೆ. ಮತ್ತು ಹೊರಗಡೆ ನಾವು ಸ್ಟಾಲ್ಗಳನ್ನ ನೋಡ್ಬೋದು. ಒಂದು ಜಾತ್ರೆ ಅಂತ ಅಂದರೆ ಅಲ್ಲಿ ಅವರು ಪ್ರಿಪೇರ್ ಮಾಡಿರ್ತಕ್ಕಂಥದ್ದು, ಇಲ್ಲ ಅವ್ರು ಏನೋ ಸೇಲ್ ಮಾಡೋವಂಥ ಏನು ತಿಂಡಿ ತಿನಿಸುಗಳನ್ನು ಇಲ್ಲಿ ಸೇಲ್ ಮಾಡೋವಂಥದ್ದು, ಒಂದು ಹಬ್ಬದ ವಾತಾವರಣನೇ ಈ ಭಾಗದಲ್ಲಿ ಕ್ರಿಯೇಟ್ ಆಗೋಗಿದೆ. ಸೊ ಈ ಒಂದು ವ್ಯವಸ್ಥೆ ಬಗ್ಗೆ, ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಸರ್? ನೋಡಿ, ಆರ್ಗನೈಸಲ್ಲಿ ಇಲ್ಲಿ ಒಂದೇ ಕಾಣ್ತಾ ಇರೋದು ನನಗನ್ಸಿದ್ದು. ಈಗ ನೀವು ಹೇಳಿದ್ರಿ, ಅವ್ರು ಅಲ್ಲಿ ನೆರಳಾಕ್ಸಿದ್ದಾರೆ, ಇಲ್ಲಿ ಕೂತ್ಕೊಳ್ಳೋಕ್ಕೇನೋ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲ ಅದು ಮಾಡಿದ್ದಾರೆ. ಯಾಕೆ ಅದು ಮಾಡ್ತಾರೆ ಅಂತಂದರೆ, ಅವರು ಬರೋರನ್ನ ಭಕ್ತಾದಿಗಳನ್ನು ನೋಡ್ತಾ ಇಲ್ಲ, ಅವ್ರು ಎಲ್ಲರಲ್ಲೂ ಬಾಬಾನ ನೋಡ್ತಿದ್ದಾರೆ. ಇಟ್ ಈಸ್ ಸಿಂಪಲ್ ಕಾನ್ಸೆಪ್ಟ್, ಇಲ್ಲಿ ಏನೇನಿಲ್ಲ. ಈಗ ನಮ್ಮನೆಗೆ ಅದಕ್ಕೆ ಅತಿಥಿ ದೇವೋಭವ ಅನ್ನೋದು. ಈಗ ನಮ್ಮನೆಗೆ ಬರೋರನ್ನ ನಾನು ಯಾರೋ ಬರ್ತಿದ್ದಾರೆ ಗೆಸ್ಟು, ಈಗ ಬರ್ತಾರೆ ಇನ್ನೊಂದು ಅವ್ರಿಗೆ ಹೋಗ್ತಾರೆ ಅನ್ನೋ ಫೀಲ್ ಇದ್ದರೆ ನಾನು ಇಷ್ಟ ತಯಾರಿ ಮಾಡ್ಕೊಳ್ಳಲ್ಲ. ಬಟ್ ಬರ್ತಾ ಇರೋ ಅತಿಥಿ ದೇವ್ರಪ್ಪ ಅವನು ಅಂತ ನೀವು ನೋಡೋ ಭಾವನೆ ಬಂದಾಗ ನಿಮ್ಗೇನಾಗುತ್ತೆ? ಹೆಂಗೆ ರೆಡಿ ಮಾಡ್ಕೊತೀರ ನಿಮ್ಮ ಮನೇಲಿ ನೀವು, ಅಲ್ವಾ? ಅದನ್ನು ಅವ್ರು ಮಾಡಿದ್ದಾರೆ. ಸಿಂಪಲ್ ಕೇಳಿ ನೋಡಿ ಬೇಕಾದ್ರೆ ಅವ್ರಿಗೆ ಆ ಭಾವನೆ ಇಲ್ಲಾಂದ್ರೆ ಇಷ್ಟು ಮಾಡ್ತಾರ ಅಂತ. ಸೊ ಅದು ಏನಾಗುತ್ತೆ, ಅದಕ್ಕೆ ನಿಮಗೆ ದತ್ತಾತ್ರೇಯರ ಕಥೆಯಲ್ಲಿ ದತ್ತಾತ್ರೇಯರು 24 ನೇಚರಿಂದ ಗುರುಗಳ ಅಂಶನ ತಗೊತಾರೆ. ಎಲ್ಲವನ್ನು ಒಂದೊಂದು ಗುರು ಅಂತ ಅವ್ರು ಭಾವಿಸ್ತಾರೆ. ಅದರಲ್ಲಿ ಸೂರ್ಯನು ಒಂದು ಗುರು. ಸೂರ್ಯನಿಂದ ಒಂದು ಕಲಿತಾರಂತ ಅವರು. ಏನು ಅಂತಂದರೆ, ಈ ಹನಿಗಳು ಬಿದ್ದಿರುತ್ತೆ, ನೀರು ಹನಿ, ಸೂರ್ಯನ ಒಂದೊಂದು ಹನಿಲೂ ಸೂರ್ಯ ಕಾಣ್ತಾ ಇರ್ತಾನೆ, ರಿಫ್ಲೆಕ್ಷನ್. ಬಟ್ ಸೂರ್ಯ ಅಲ್ಲಿದ್ದಾನೆ ಒಬ್ಬ ಅನ್ನಂಗೆ, ಬಾಬಾ ಅಲ್ಲಿ ಒಬ್ಬರಿದ್ದಾರೆ. ಎಲ್ಲ ಹನಿಗಳು ಇವಾಗ ರಿಫ್ಲೆಕ್ಷನ್. ಇದು ಬರ್ತಾರ, ನಾನು ನೀವು ನಿಮ್ಮ ಸಮೇತ, ಈ ಮಗು ಸಮೇತ, ಇವರು ಅವ್ರು ಕ್ಯಾಮ್ರಾ ಹಿಡ್ಕೊಂಡ್ರು, ಅವ್ರು ಇಲ್ಲಿ ಬರ್ತಾರೋ, ದೇ ಆರ್ ಆಲ್ ಸ್ಮಾಲ್ ಮಿರರ್ ಪೀಸ್ ಆಫ್ ಬಾಬಾ. ಇದು ಅವ್ರಿಗೆ ಗೊತ್ತಿರೋದ್ರಿಂದ, ಅದನ್ನು ತಿಳಿದಿರೋದ್ರಿಂದಲೇ ಅವರು ದೇವಸ್ಥಾನ ಮಾಡಿರೋದು. ಅಥವಾ ಬಂದಿರೋರು ಎಲ್ಲ ಯಾರು ಭಕ್ತರಲ್ಲಪ್ಪ, ಎಲ್ಲ ಬಾಬಾ ಸ್ವರೂಪರು ಅನ್ನೋದಕ್ಕೆ ಅವ್ರು ಮಾಡಿರೋದು ಅಷ್ಟೇ. ಇದು ತುಂಬ ಖುಷಿ ಆಯಿತು. ನಾನು ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಗುರುಗಳೇ, ಈ ಮಾತಿಗೆ ಏನು ಹೇಳ್ತೀರಿ? ಈ ಮಾತನ್ನ ನಾನು ನಿಮಗೆ ತಿಳಿಸಿದ್ದೆ ಆಗಲೇ, ಇದೇ ಮಾತು ತಿಳಿಸಿದ್ದೆ. ಆ ಮಾತನ್ನ ನೋಡಿ ಬಾಬಾ ಅವರು ಅವ್ರ ರೂಪದಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅದು ಕೇಳೋಕ್ಕೂ ಸಂತೋಷ ಮತ್ತು ಈ ಕಾಣ್ತಾ ಇರೋದಕ್ಕೂ ಸಂತೋಷ. ಅದನ್ನು ನಾನು ತಿಳಿಸಿದ್ದನ್ನು ಅವ್ರು ಇವತ್ತು ಹೇಳಿದ್ದಾರೆ ಅಂತಂದರೆ ಅದು ಮಿರಾಕಲ್ ಅಂತಲೇ ಹೇಳ್ಬೋದು. ಅದು ಬಾಬನ ಕೃಪೆ ಅಂತ ಹೇಳ್ಬೋದು. ಕ್ಷೇತ್ರದ ಬಗ್ಗೆ ಹೇಳೋದಾದರೆ ತುಂಬಾ ಮಹಿಮೆ ಇದೆ. ದಯಮಾಡಿ ಇವತ್ತಿನ ದಿನ ಏನಿದೆ, ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಕೂಡ ದರ್ಶನ ಇದೆ. ದಯಮಾಡಿ ಎಲ್ಲರೂ ಕೂಡ ಬನ್ನಿ. ಈ ದಿನಾನ ಸ್ಪೆಷಲ್ ಡೇ ಆಗಿ ನೀವು ನಿಮ್ಮ ಲೈಫಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ, ನಾನು ಒಂದು ಪರ್ಸ್ನಲಿ ಆ್ಯಂಡ್ ಪ್ರೊಫೆಷ್ನಲಿ ಹೇಳೋದಾದರೆ ಆನಂದ್ ಸರ್ ಬಗ್ಗೆ ನಾನು ಡೈರೆಕ್ಟ್ ಆ ವೈಬ್ ಹೇಗಿದೆ ಅಂತ ಅಂದರೆ ಯು ಕಾಂಟ್ ಬಿಲೀವ್. ಒಂದ್ಸಲಿ ಅವ್ರ ಜೊತೆ ಮಾತಾಡಿ ನೋಡಿ. ನಾನು ಲಾಸ್ಟ್ ಒಂದು ಸ್ಟುಡಿಯೋದಲ್ಲಿ ಮಾತಾಡಿದೆ, ಆ ವೈಬ್ ಅಷ್ಟು ಚೆನ್ನಾಗಿದೆ. ಎಷ್ಟೋ ಯೂತ್ಸ್ಗಳು ಇವರಿಂದ ಮೋಟಿವೇಶನ್, ಇನ್ಸ್ಪೈರ್ ಆಗಿದ್ದಾರೆ. ಜೊತೆಗೆ ಈಗಿನ ಸ್ಪಿರಿಚುವಲ್ ಲೈಫು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಜನ್ರೇಷನ್ಗೆ ಅಂತ ಅವ್ರ ಯೂಟ್ಯೂಬ್ ಚಾನಲ್ ದಯಮಾಡಿ ಎಲ್ಲರೂ ಕೂಡ ಫಾಲೋ ಮಾಡಿ. ಬ್ಯೂಟಿಫುಲ್ ಕಂಟೆಂಟು. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಕಂಟೆಂಟ್ ಕೊಡ್ತಾ ಇರೋದು. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ತುಂಬ ಇನ್ಸ್ಪೈರ್ ಆಯಿತು ಸರ್. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಂಥ ಕಂಟೆಂಟು ನಮ್ಮ ಯೂತ್ಸ್ಗೆ? ಸರ್ ಏನಾಗುತ್ತೆ ಗೊತ್ತಾ, ನಾವು ಎಲ್ರಿಗೂ ಅಟ್ ಎ ಟೈಮ್ ಒಂದು ವಿಷಯನ ಫೋರ್ಸ್ ಮಾಡೋಕ್ಕಾಗಲ್ಲ. ಅದು ಅಲ್ಲಿ ಕರ್ಕೊಂಬರುತ್ತೆ, ಆ ಟೈಮ್ ಬರಬೇಕು. ತಪ್ಪು ಮಾಡಬೇಕು. ನಾನು ಎಲ್ರಿಗೂ ಅದೇ ಹೇಳ್ತೀನಿ, ಎಲ್ಲರೂ ಸರಿಯಾಗಿರಿ, ಅದ್ಭುತವಾಗಿರಿ, ಹೆಜ್ಜೆ ದಾಟಬೇಡಿ, ಗೆರೆ ಅಲ್ಲ ತಪ್ಪು ಸರ್. ಏನಾಗುತ್ತೆ ಗೊತ್ತಾ, ನಾನು ತಪ್ಪೇ ಮಾಡಲಿಲ್ಲ ಅಂದರೆ ನಂಗೆ ಸರಿ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ? ಈಗ ನನ್ನ ಮಕ್ಳನ್ನ ಬೆಳೆಸ್ತಾ ಇರೋ ರೀತಿನ ಇಟ್ಕೊಂಡೆ ಹೇಳ್ತಾಯಿನಿ. ನಾನು ಬೇರೆಯವ್ರಿಗೆ ಹೇಳೋ ಅಷ್ಟು ನನಗಿಲ್ಲ. ಫಸ್ಟ್ ಆಫ್ ಆಲ್ ವಾಟ್ ಐ ಟೆಲ್ ಹ್ಯಾವ್ ಟು ಡೂ ಫಸ್ಟ್. ಈಗ ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಅದು ಹೇಳ್ತಾನೆ ಇದ್ದರೆ ಅವ್ರಿಗೆ ಏನೋ ನಮ್ಮನ್ನು ತಡೀತಾ ಇದ್ದಾರೆ ಅಂತ. ಓಕೆ, ಸ್ವಲ್ಪ ಅದು ಬಿಸಿ ಮುಟ್ಟಕ್ಕೆ ಬಿಡಬೇಕು. ನಿಮ್ಗೆ ಆ ಮೋಹ ಕಮ್ಮಿ ಮಾಡ್ಕೋಬೇಕು. ನೀವು ಹೋದಾಗ ಇದೇನೋ ಗೊತ್ತು ಇದರಿಂದ ಹಿಂಗಾಗುತ್ತೆ ಅಂತ, ಆವಾಗ ಅವ್ರಿಗೊಂದು ಸಣ್ಣದಾಗಿ ಒಂದು ಅವಮಾನವೋ, ಸಣ್ಣದಾಗಿ ಒಂದು ಮನಸ್ಸಿನ ಮೇಲೆ ಪೆಟ್ಟೋ, ಸಣ್ಣದಾಗಿ ಒಂದು ದೇಹದ ಮೇಲೆ ಪೆಟ್ಟೋ ಆಗುತ್ತೆ. ಅದು ಉಲ್ಟಾ ಪ್ರಾರ್ಥನೆ ನೀವು ಮಾಡ್ಕೋಬೇಕು ಭಗವಂತನಿಗೆ. ಭಗವಂತ, ನಾನು ಇವಾಗ
ಫ್ರೀ ಬಿಡ್ತಾಯಿ, ನನಗೆ ಗೊತ್ತಲ್ಲ ಹೋದರೆ ಎಡವಟ್ಟಾಗುತ್ತೆ ಅಂತ. ಈಗ ನೀನು ನೋಡ್ಕೊ, ನಾನು ಹೋಗೋಕ್ಕಾಗಲ್ಲ ಎಲ್ಲ ಕಡೆ ಟಾರ್ಚ್ ಹಿಡ್ಕೊಂಡು, ನೀನು ನೋಡ್ಕೊ, ಕಲಿಸು ಪಾಠ ನೀನು ಅಂತ ಬಿಡಬೇಕು. ನಾವೇನು ಮಾಡ್ತೀವಿ, ಆ ಪಾಠ ಕಲ್ಸೋಕ್ಕೆ ಬಿಡಲ್ಲ ನಾವು. ಭಗವಂತ ರೆಡಿ ಇರ್ತಾನೆ ಪಾಠ ಕಲ್ಸೋಕ್ಕೆ, ನಾವು ಬಿಡಲ್ಲ. ಎಟ್ಟೆಟ್ಟೆಟ್ಟೆ ಒಳಗಡೆ ಒಳ್ಳೆ ಗುಬ್ಬಚ್ಚಿ ಮರಿ ಥರ ಗೂಡಿಟ್ಕೊತಾ ಇದ್ರೆ ನೀವು ಹಾರೋದು ಕಲಿಯೋದು ಯಾವಾಗ? ಸೊ ತಪ್ಪಾಗೋದು ಬಿಡ್ಬೇಕು. ನಾನು ಅದಕ್ಕೆ ನಮ್ಮದು ಇವಾಗ ಸ್ಪಿರಿಚುವಲ್ ಇರ್ಬೋದು, ಲೈಫೇ ಇರ್ಬೋದು, ಯಾರಿಗೂ ನೋಡಿ 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 ಅಂತ ಒತ್ತಾಯ ಮಾಡೋಕ್ಕಾಗಲ್ಲ ನಾನು. ಯಾವಾಗ ಅವನಿಗೆ ಹರ್ಟ್ ಆಗುತ್ತೋ ಅವ್ನು ಹುಡುಕ್ತಾನೆ ವಿಷಯ ಎಲ್ಲಿದೆ ಅಂತ. ಇಟ್ ಈಸ್ ವೆರಿ ಸಿಂಪಲ್. ಅದಕ್ಕೆ ಇನ್ನೊಂದು ಮಾತಿದೆ, ನೀವು ತುಂಬ ಖುಷಿಲಿದ್ದಾಗ ಒಂದು ಹಾಡನ್ನೇ ಇರ್ಬೋದು, ಹಳೆಯ ಸಿನಿಮಾ ಹಾಡೋ ಯಾವುದಾದ್ರು ಕೇಳಿ, ನೀವು ಬರೀ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇರ್ತೀರಾ, ಜಿಗ್ 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 ವಾಟ್ ಎವರ್. ಅದೇ ನೀವು ಬೇಜಾರಾದಾಗ ಲಿರಿಕ್ಸ್ ಇರೋ ಹಾಡು ಹುಡುಕ್ತೀರಾ ನೀವು. ಏನು ಅರ್ಥ, ಈ ಹಾಡಿನ ಅರ್ಥ ಏನು, ಯಾಕೆ ಹಿಂಗೆ ಬರೆದ್ರು ಒಬ್ರು ರೈಟ್ರು, ಏನಿದು ಅಂತ ಹುಡುಕ್ತೀರಾ. ಸೊ ದಟ್ಸ್ ವೈ ದಟ್ ಎಲ್ ವೆನ್ ಯು ಆರ್ ಹ್ಯಾಪಿ ಯು ಗೋ ಟು ಮ್ಯೂಸಿಕ್, ವೆನ್ ಯು ಆರ್ ಸ್ಯಾಡ್ ಯು ವಿಲ್ ಗೋ ಫಾರ್ ಲಿರಿಕ್ಸ್. ಸೊ ತತ್ವ ಅಲ್ಲಿದೆ. ಅದಕ್ಕೆ ಅದನ್ನೇನು ಅಂತಂದರೆ ಜ್ಞಾನ ಗಂಗೆ ಅಂತ ಕರೀತಾರೆ. ಗಂಗೆ ಹೆಂಗೆ ಹರಿಯೋದು ಮೇಲಿಂದ ಕೆಳಗೆ ಅಲ್ವಾ? ಸೊ ಗುರು ಪರಂಪರೆ ಮೇಲಿಂದ ಕೆಳಗೆ ಶಿಷ್ಯರಿಗೆ ಹರ್ಕೊಂಡು ಬರುತ್ತೆ. ಆ ಆರ್ಡ್ರಲ್ಲಿ ಮೇಲಿಂದ ಕೆಳಗೆ ಬರುತ್ತೆ. ಒಬ್ಬರ ಮೇಲೆ ಒಬ್ಬರು, ನಾನೊಬ್ಬರ ಮೇಲೆ ಅಂದರೆ ನನ್ನ ಮೇಲೆ 1000 ಕೋಟಿ ಜನ ಇದ್ದಾರೆ, ಅಲ್ಲಿಂದ ಹರ್ಕೊಂಡು ಬರ್ತಾ ಇದೆ, ನನ್ನಿಂದ ಪಾಸ್ ಆಗುತ್ತೆ. ಎಷ್ಟು ಮಟ್ಟಿಗೆ ನಾವು ತೊಗೊತೀವಿ ಅನ್ನೋದು ನಮಗೆ ಜೀವನದಲ್ಲಿ ಬಿಟ್ಟಿದೆ ಅಷ್ಟೇ. ತುಂಬ ಖುಷಿ ಆಯಿತು. ತಿಳ್ಕೊಂಡ್ರಲ್ಲ ವೀಕ್ಷಕರೇ ನೀವು. ವಿಶೇಷ ದಿನ ಜೊತೆಗೆ ನಮ್ಮ ವಿಶೇಷ ವ್ಯಕ್ತಿ ಅಂತ ಹೇಳ್ಬೋದು. ಗುರುಗಳಿಗೆ ಯಾವ ಥರ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು, ಸ್ಪಿರಿಚುವಲ್ ಹೇಗಿರಬೇಕು, ಮ್ಯಾನಿಫೆಸ್ಟ್ ಹೇಗೆ ಮಾಡಬೇಕು, ಯೂನಿವರ್ಸ್ ನೀವು ಮಾಡೋವಂಥ ಕೆಲಸಕ್ಕೆ ಅದು ಖಂಡಿತವಾಗ್ಲೂ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಈ ದಿನ ಒಂದು ವಿಶೇಷ ದಿನ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಹೇಳ್ತಾ ಸಾಯಿರಾಮ್. ಶರಣಿ ಮ್ಯಾಮ್, ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ನೀವು ತುಂಬಾ ಸ್ಪಿರಿಚುವಲ್ ವ್ಯಕ್ತಿ. ಸೊ ದೇವ್ರಂದರೆ ಜಾಸ್ತಿ ಇಷ್ಟಪಡ್ತೀರಾ. ಜೊತೆಗೆ ಇವತ್ತು ವಿಶೇಷ ದಿನ, ನೀವು ತುಂಬ ಆರಾಧ್ಯ ದೈವ ಅಂತ ಹೇಳ್ಬೋದು. ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀರಿ. ಇವತ್ತು ಗುರು ಪೌರ್ಣಮಿ ಬಗ್ಗೆ ಏನು ಅನ್ನಿಸ್ತಾ ಇದೆ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬಾಬಾ ಅಂದ್ರೇ ಒಂದು ವೈಬ್ರೇಷನ್. ಅವರು ದೇವತಾ ಮಾನವ ಅಂತ ಏನು ಹೇಳ್ತಾರಲ್ಲ, ಅವರು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ದೇವರಾದಂಥವ್ರು. ಅವ್ರ ಇಚ್ಛೆ ಇಲ್ಲದೆ ಏನೂ ಕದಲೋದಿಲ್ಲ. ಅವ್ರ ಇಚ್ಛೆ ಇಲ್ಲದೆ ನಾವು ಅವರ ದೇವಸ್ಥಾನ ಅವ್ರ ದರ್ಶನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಉದಾಹರಣೆಗೆ ಹೇಳಬೇಕು ಅಂದರೆ, ಸಾಯಿಬಾಬಾನ ಆರಾಧಿಸ್ತಾ ಇದ್ದೆ, ನಾನು ಪೂಜೆ ಮಾಡ್ತಾಯಿದ್ದೆ. ಸಾಯಿಬಾಬಾನ ಮಹಿಮೆಗಳನ್ನ ಕೇಳಿಕೊಂಡು ಶಿರಡಿಗೆ ಹೋಗಬೇಕು ಅಂತ ನನಗೆ ಆಸೆ ಆಯಿತು. ಒಂದು ನಮ್ಮ BMTC ಕಲಾವಿದರು ಬಾಂಬೆನಲ್ಲಿ ನಾಟಕ ಇಟ್ಕೊಂಡ್ರು. ಸರಿ, ಅವ್ರು ಏನು ಹೇಳಿದ್ರು, ನಾನು ಕಂಡೀಷನ್ ಹಾಕಿದ್ದು ಒಂದು ವಾರ ನಾನು ಬರಬೇಕು ಅಂದರೆ ನನಗೆ ಶಿರಡಿ ಕರ್ಕೊಂಡು ಹೋಗೋದಾದ್ರೆ ನಾನು ಬರ್ತೀನಿ ಅಂತ. ಆಯಿತು ಅಂತ ಹೇಳಿದರು. ಅಲ್ಲಿಗೆ ಹೋದ್ವಿ. ಆದರೆ ಅಲ್ಲಿದೇನೋ ಬೇರೆ ಪರ್ಮಿಟ್ ತೊಗೋಬೇಕಾಗಿತ್ತಂತೆ. ಅದು ಇವರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮ್ಗಲ್ಲಿ ಹೋಗೋಕ್ಕೆ ಆಗಲಿಲ್ಲ. ಎಷ್ಟು ಹತ್ಕೊಂಡ್ಬಂದಿದ್ದೀನಿ ಅಂದರೆ, ನಾನು ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಬಾಬನ ನೋಡೋಕ್ಕಾಗಲಿಲ್ವಲ್ಲ. ಅಂದರೆ ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಬಾಬಾ ಅಪ್ಪಣೆ ಇಲ್ಲದೆ ಏನೂ ನಡೆಯೋಕ್ಕಾಗಲ್ಲ. ಖಂಡಿತವಾಗ್ಲೂ ಅವನ ಅಪ್ಪಣೆ ಕೊಟ್ಟು ನೀನು ಬಾ ನನ್ನ ದರ್ಶನ ಮಾಡು ಅಂತಂದರೆ ನಾವು ಎಲ್ಲಿದ್ದರೂ ಬಂದುಬಿಡ್ತೀವಿ. ಹಾಗೆ ನಾನು ಹಂಗೆ ಇದು ಮಾಡ್ಕೊಂಡು ಬಂದುವಾಗ ಇನ್ನೊಂದು ದಿನ ನನ್ನ ಗುರುವಾರ ನಿನ್ನ ಮೂರ್ತಿ ನನಗೆ ಬೇಕು ಅಂತಂದೆ. ಗುರುವಾರದ ದಿನವೇ ಯಾರೋ ಮುಖಾಂತರ ಶಿರಡಿಯಿಂದನೇ ಇಷ್ಟು ಎತ್ತರ ಸಾಯಿಬಾಬಾ ತಂದುಕೊಟ್ರು ಮನೆಗೆ. ನನಗದು ಗೊತ್ತೇ ಇಲ್ಲ. ಅದೊಂದು ಆಶ್ಚರ್ಯ, ಒಂದು ಪವಾಡನೇ ಹೌದು. ನಾನು ಪ್ರತಿ ಸೊನ್ನೆನಹಳ್ಳಿಯಲ್ಲಿರೋ ಈ ಬಾಬಾ ಮಂದಿರಕ್ಕೆ ನಮ್ಮ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಬರ್ತಾ ಇರ್ತೀನಿ, ದರ್ಶನ ಮಾಡ್ತಾ ಇರ್ತೀನಿ. ಇಲ್ಲಿ ವ್ಯವಸ್ಥೆ ಆಗಲಿ, ಪ್ರಸಾದ ವ್ಯವಸ್ಥೆ ಆಗಲಿ, ಆಮೇಲೆ ಭಕ್ತಾದಿಗಳನ್ನ ನೋಡ್ಕೊಳ್ಳೋ ರೀತಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೆಲವು ಕಡೆ ತುಂಬ ಕ್ರೌಡ್ ಆದಾಗ ಅವ್ರಿಗೂ ಇರಿಟೇಟ್ ಆಗುತ್ತೆ, ಒಂಥರ ಕೂಗಾಡೋದು ಮಲ್ತಾರೆ. ಆದರೆ ಇಲ್ಲ, ಆ ಥರ ಅಲ್ಲ. ಬಾಬಾ ಹೇಗಿದ್ದಾರೋ ಹಾಗೆ ಎಲ್ಲರೂ ಬಾಬಾ ಥರ ಆಗಿಬಿಟ್ಟಿದ್ದಾರೆ. ಇವತ್ತು ಆ್ಯಕ್ಚುಲಿ ಗುರುಪೌರ್ಣಮಿ ನಾನು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ತಲೆನಲ್ಲೇ ಇರಲಿಲ್ಲ. ಯಾಕೆಂದರೆ ನನ್ನ ಮಗನ ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಟೆನ್ಷನಲ್ಲೇ ಓಡಾಡ್ತಾ ಇದ್ದೆ, ರಾಜರತ್ನಾಕರ ಅಂತ.
ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹಿಂಗೆ ಹೋಗ್ತಿದ್ದಂಗೆ ಇಲ್ಲಿ ಬಾಬಾ ದೇವಸ್ಥಾನ ಇದೆಯಲ್ಲ ಹೋಗೋಣ ಬಂದೆ. ತುಂಬ ರಶ್ ಇತ್ತು. ನನಗೆ ಮಂಡಿ ನೋವು ಬೇರೆ ಇರೋದ್ರಿಂದ ಅಯ್ಯೋ ಬಾಬಾ ನೀನು ಒಳಗಡೆ ಬಂದು ನೋಡೋಕ್ಕಾಗಲ್ಲ, ನನಗೆ ನಾನು ಕ್ಷಮಿಸ್ಬಿಟ್ಟು ನಾನು ಇಲ್ಲೇ ಕೈ ಮುಗಿತೀನಿ ಅಂತ. ನನಗೆ ಗೊತ್ತಿಲ್ಲ, ಯಾರೋ ಅಲ್ಲಿ ಗೇಟಲ್ಲಿ ಇರೋವಂಥ ಒಬ್ಬ ಹೆಣ್ಣುಮಗಳು ಬನ್ನಿ ಅಂತ ಒಳಗಡೆ ಬಿಟ್ಟರು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ನೀವು ಬಾಬಾ ಥರ ಬಂದರೆ 2ನೇ ಸಲ ದರ್ಶನ ಮಾಡಿದೆ. ಇದು ಬಾಬಾ ಪವಾಡ ಅಲ್ವಾ ಹೇಳಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತರಕಾರಿ ಅಲಂಕಾರ ಎಲ್ಲ. ಅದು ನೋಡ್ತಾ ಇದ್ದರೆ ನಮ್ಗೆ ಏನು ಕಷ್ಟಗಳೆಲ್ಲ ಪರಿಹಾರ ಆಗೋಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಜವಾಗ್ಲೂ ಬಾಬಾ ಪವಾಡ ಇದ್ದೇನೆ ಅಂತಲೇ ಅನ್ಬೋದು. ನನ್ನ ಮಗನ ಸಿನಿಮಾಗೋಸ್ಕರ ಆಗ್ತಾ ಇರೋ ಜಂಜಾಟಕ್ಕೋಸ್ಕರ ನಾನಿಲ್ಲಿ ಬಾಬಾನ ಕೇಳೋಕ್ಕೆ ಅಂತ ಬಂದಿದ್ದೀನಿ. ಬಾಬಾನ ಕೇಳ್ಕೊಂಡ್ಮೇಲೆ ನಮ್ಗೆ ಒಂದೊಂದಷ್ಟು ಸಮಸ್ಯೆಗಳು ಪರಿಹಾರ ಆಗ್ತಾ ಬಂದಿದೆ. ನಿಜವಾಗ್ಲೂ ಬಾಬಾ ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ. ನನ್ನ ಸಿನಿಮಾನ 100 ಡೇಸ್ ಮಾಡ್ಕೊಡ್ತಾರೆ ಬಾಬಾ. ಮಾಡ್ಕೊಡ್ತೀರಲ್ವಾ ಬಾಬಾ? ಖಂಡಿತವಾಗ್ಲೂ ಈ ಒಂದು ಬಿಲೀವ್ನೆಸ್ ಇದೆಯಲ್ಲ, ಆ ಬಿಲೀವ್ನೆಸ್ಗೆ ನಾವು ಏನು ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ. ಎಷ್ಟೋ ಪವಾಡ್ಗಳು ಬಾಬಾಯಿಂದ ಆಗಿದೆ. ನೀವು ಹೇಳಿದಾಗೆ ನನಗೂ ಕೂಡ 21 ವರ್ಷ ಆದಮೇಲೆ ನಾನು ಶಿರ್ಡಿಗೆ ಹೋಗಿರೋದು ಅನ್ಕೊತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಪರಮ ಭಕ್ತ, ನಾನು ಬಾಬನ ಪರಮ ಭಕ್ತ. ಆಗ್ತಾ ಇರಲಿಲ್ಲ. ಅವರ ಅಪ್ಪಣೆ ಇಲ್ದಿರ ನಾವು ಅವ್ರ ದರ್ಶನನೂ ಪಡೆಯೋಕ್ಕಾಗಲ್ಲ ಅನ್ನೋದಕ್ಕೆ ಉದಾಹರಣೆ ನೀವು ಹೇಳ್ದಂಗೆ. ಇಲ್ಲ ನೋಡಿ, ಇವತ್ತಿನ ಈಗ ಶಿರ್ಡಿದೊಂದು ಕಡೆ ಬಿಡಿ, ಅದು ಭಾಳ ವರ್ಷಗಳ ಹಿಂದೆ ನಡೆದಂಥ. ಇವತ್ತು ನಾನು ದೇವರಾಣೆ ಬಾಬಾ ಪಾದ ಸಾಕ್ಷಿಯಾಗಲೂ ನಾನು ಅಂದ್ಕೊಂಡಿರಲಿಲ್ಲ ಬಾಬನ ದರ್ಶನ ಮಾಡಬೇಕು ಅಂತ. ಇವತ್ತು ಅಂದರೆ ಯಾರ್ದಾದ್ರು ಗುರುಗಳ ದರ್ಶನ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯರು ಅಥವಾ ಬಾಬಾ ಅವರು ಯಾರ್ದಾದ್ರು ದರ್ಶನ ಮನೆಯಲ್ಲಿ ಪೂಜೆ ಮಾಡೇ ಮಾಡಿದೆ. ಸೊಲ್ಲಾಪುರದ ಅಮ್ಮನ ದೇವಸ್ಥಾನಕ್ಕೆ ಹೋದ ಅಮ್ಮನವ್ರನ್ನ ನೋಡಿದೆ. ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಅನ್ನಿಸ್ತು, ಏನು ಒಂದು ಸಿಂಪಲ್ ಥಾಟ್ ಕೂಡ ಇರಲಿಲ್ಲ ನನಗೆ. ನಮ್ಮ ಮನೆಯವ್ರಿಗೆ ಏನು ಹೇಳಿದೆ, ಇಲ್ಲಿ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿ ಬರುವಾಗಲೇ ಇಲ್ಲೆಲ್ಲ ಅಯ್ಯೋ ಸಿಕ್ಕಾಬಿಟ್ಟೆ ಜಾತ್ರೆ ಮಾಡಿದ್ದಾರೆ, ಒಳಗೆ ಹೋಗೋಕ್ಕಾಗಿಲ್ಲ ಅಂದ್ರೆ ಆಚೆ ಕೈ ಮುಕ್ಕೊಂಡು ಹೋಗ್ಬಿಡೋಣ, ಬಾಬಾ ಇದ್ದಾರೆ ಬನ್ನಿ ಅಂತ ಹೇಳಿದ್ನಲ್ಲ. ಅದು ಹೇಗೆ ಒಳಗಡೆ ಕರೆಸ್ಕೊಂಡ್ರು, ಅದು ಹೇಗೆ ನೋಡಿ 2ನೇ ಸಲ ದರ್ಶನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಇದೆಲ್ಲ ಬಾಬಾ ಮಹಿಮೆ ಅಂತಲೇ ಹೇಳ್ಬೋದು. ಅವನ ಅಪ್ಪಣೆ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ. ಅವನೇ ಕರೆಸ್ಕೊಂಡಿದ್ದಾನೆ. ಇವತ್ತು ಬಾ ಮಗಳೇ, ನೀನು ನನ್ನ ನೋಡು, ನನ್ನ ಆಶೀರ್ವಾದ ತಗೋ, ನನ್ನ ಪ್ರಸಾದ ಸೇವನೆ ಮಾಡು ಅಂತ. ಬೆಳಗ್ಗೆಯಿಂದ ನಾನು ತಿಂಡಿ ಕೂಡ ತಿಂದಿರಲಿಲ್ಲ, ಇಲ್ಲ ಪ್ರಸಾದ ಸಿಕ್ತು. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಮ್ಯಾಮ್. ಸಾಯಿರಾಮ್. ವೀಕ್ಷಕರೇ, ತುಂಬ ಖುಷಿಯಾಗುವಂಥ ದಿನದಲ್ಲಿ ತುಂಬ ಖುಷಿ ಆಗತ್ತೆ ಇವ್ರನ್ನ ನೋಡಿದ್ರೆ. ಯಾಕೆ ಅಂತ ಅಂದರೆ ದೇವರು ನಾಮದಲ್ಲೇ ಇವ್ರ ನೇಮ್ ಇದೆ. ಶ್ರೀ ಸಾಯಿ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಎಷ್ಟು ಸ್ಪಿರಿಚುವಲ್ ವ್ಯಕ್ತಿ ಅಂತ ಅಂದರೆ ಈಗಿನ ಪೀಳಿಗೆಗೆಲ್ಲ ಮುಂದೆ ಬರುವಂಥ ಪೀಳಿಗೆಗೂ ಕೂಡ ಇವರು ಉತ್ತಮವಾದಂಥ ಗೈಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಯಾವತ್ತಾದರೂ ನೀವು ಡೈರೆಕ್ಟಾಗಿ ಮೀಟ್ ಮಾಡಿದರೆ ಆ ಆರಾನ ನೀವು ಫೀಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಗುರುಗಳೇ, ತುಂಬ ಖುಷಿಯಾಗುತ್ತೆ. ಯಾವಾಗಲೂ ಕೂಡ ನಗ್ಮುಖದಿಂದ ಇರ್ತೀರಿ. ಹಾಗೂ ಈ ವರ್ಷ ನಡೆಸ್ತಾ ಇರ್ತಕ್ಕಂಥದ್ದು 17ನೇ ವರ್ಷ ಗುರುಪೌರ್ಣಮಿ ಏನು ನಮ್ಮ ಈ ದೊಡ್ಡ ಬಸ್ತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈ ಸಾಯಿ ಮಂದಿರಕ್ಕೆ ಬಂದಿದ್ದೀರಿ, ತುಂಬ ಖುಷಿ ಆಗ್ತಾಯಿದೆ. ಈ ಜನಸಾಗರ ನೋಡಿ ಮತ್ತು ಈ ದಿನದ ವಿಶೇಷತೆ ನಿಮ್ಮ ಬಾಯಲ್ಲಿ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ಗುರುಗಳೇ. ಓಂ ಶ್ರೀ ಸಾಯಿರಾಮ್. ಯಾರು ದೊಡ್ಡ ಬಸ್ತಿ ಅಂತ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಬಾಬಾ ಅವರು ಬಂದ ಮೇಲೆ ನಿಜವಾಗ್ಲೂ ದೊಡ್ಡ ಬಸ್ತಿಗೆ ಒಂದು ವ್ಯಾಲ್ಯೂ ಸಿಕ್ತು. ನಾನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ. ಬಾಬಾ ಪ್ರತಿ ವರ್ಷ ಒಬ್ಬರು ಇಬ್ಬರು ಸಾವಿರಾರು ಜನ ಲಕ್ಷಾಂತರ ಜನನ ಬಾಬಾ ಕರ್ಸ್ಕೊತಾ ಇದ್ದಾರೆ. ಅಂದರೆ ಈ ಜಾಗದಲ್ಲಿ ಬಾಬಾ ನಾನಿದ್ದೀನಿ ಬನ್ನಿ ಅಂತ ಮಕ್ಕಳನ್ನ ತಂದೆ ತಾಯಿ ಯಾವ ರೀತಿ ಕರ್ಸ್ಕೊತಾರೋ ಅದೇ ರೀತಿ ಬಾಬಾ ಅವರು ಕರ್ಸ್ಕೊತಾ ಇದ್ದಾರೆ. ಎಸ್ಪೆಷಲಿ ಇವತ್ತು
ಗುರು ಪೌರ್ಣಿಮಾ ಅಂತ ನಾವು ಹೇಳ್ತೀವಿ. ಆಷಾಢದಲ್ಲಿ ಬರುವಂಥ ಪೂರ್ಣಿಮಾ. ಮುಖ್ಯವಾಗಿ ಈ ಗುರು ಪೌರ್ಣಿಮೆಗೆ ವ್ಯಾಸ ಪೌರ್ಣಿಮೆ ಅಂತ ಕರಿತೀವಿ ನಾವು. ವ್ಯಾಸ ಮಹಾಮುನಿಗಳು, ವ್ಯಾಸರು ಅಂದರೆ ಒಬ್ಬ ರಾಕ್ಷಸ ನಮ್ಮ ವೇದಗಳನ್ನು ತಗೊಂಡು ಸಮುದ್ರ ಅಂತರ್ಭಾಗದಲ್ಲಿರ್ತಾನೆ. ಆವಾಗ ವಿಷ್ಣು ಪರಮಾತ್ಮ ಮೇನ ರೂಪದಲ್ಲಿ ಬಂದು ಆ ವೇದಗಳನ್ನ ಆಚೆ ತರುವಾಗ ಏರುಪೇರಾಗತ್ತೆ ವೇದಗಳೆಲ್ಲ. ಅದನ್ನು ಸರಿ ಮಾಡಿದ್ದು ವ್ಯಾಸ ಮಹಾಮುನಿಗಳು. ಅವರಿಲ್ಲ ಅಂದರೆ ಇವತ್ತು ನಮಗೆ ಸಂಸ್ಕಾರ ಇಲ್ಲ, ಆರೋಗ್ಯ ಇಲ್ಲ, ವಾಣಿಜ್ಯ ಇಲ್ಲ, ಯಾವುದೂ ಇಲ್ಲ, ನಮ್ಮ ಜನ್ಮನೇ ಇಲ್ಲ. ಆ ಥರ 4 ವೇದಗಳನ್ನ ಸರಿ ಮಾಡಿಕೊಟ್ಟಿದ್ದು ವ್ಯಾಸ ಮಹಾಮುನಿಗಳು. ಗಣೇಶನ ಜೊತೆಯಲ್ಲಿ ಕೂತ್ಕೊಂಡು ಮಹಾಭಾರತ ಭಾಗವತ ಬರೆದಿದ್ದು ವ್ಯಾಸ ಮಹಾಮುನಿಗಳು. ಅಂದರೆ ಗುರುಗಳ ಸ್ಥಾನ ಅವರು ಸಿಗ್ತಾನೆ ಮೇಡಮ್. ಇಷ್ಟು ಸಂಸ್ಕಾರ ಅಂದರೆ ಇದು ಸಾಮಾನ್ಯ ಅಲ್ಲ, ಇದು ಸಾಮಾನ್ಯವಾದ ಸಂಪದಾನ. ವೇದಗಳಂದರೆ ಈ ಪ್ರಪಂಚ ಸಂಪೂರ್ಣವಾಗಿ ಫಾಲೋ ಆಗ್ತಾ ಇದೆ ವೇದಗಳನ್ನು. ಈ ವಿಮಾನ ಹಾರ್ತಾ ಇರಬಹುದು, ಔಷಧ ತಗೊಳ್ತಾ ಇರ್ಬೋದು, ಅಂತರ್ಗಾಮಿ ಆಗ್ಬೋದು, ಈ ಎಲ್ಲ ವಿಷಯಗಳನ್ನು ಆ ವೇದದಲ್ಲೇ ಇತ್ತು. ಆ ವೇದಗಳನ್ನು ಸರಿ ಮಾಡಿಕೊಟ್ಟಿದ್ದೆ ನಮ್ಮ ವ್ಯಾಸ ಮಹರ್ಷಿಗಳು. ಅದಕ್ಕೋಸ್ಕರ ಅವರ ಜನ್ಮದಿನ ಇವತ್ತು ವ್ಯಾಸ ಪೂರ್ಣಿಮೆ ಅಂತ ನಾವು ಹೇಳ್ತೀವಿ. ನಾವು ಅವರ ಜನ್ಮದಿನ ಇವತ್ತು. ಗುರುಗಳಿಗೆ ಗುರುವಾದಂಥವರು ವ್ಯಾಸರು. ಈ ಗುರುಗಳ ಪರಂಪರೆ ಇದೆಯಲ್ವಾ, ಇದು ಈ ಕಾಲದ್ದಲ್ಲ. ಅದು ಯಾವ ಯುಗಗಳು 4 ಯುಗಗಳು ಯಾವಾಗ ಹುಟ್ಟುತ್ತೋ, ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯ ಅವತಾರದಲ್ಲಿ ಗುರು ಪರಂಪರೆ ಪ್ರಾರಂಭ ಮಾಡ್ತಾರೆ. ಮೊದಲನೇ ಯುಗದಲ್ಲಿ ಧರ್ಮ 4 ಪಾದದಲ್ಲಿರುತ್ತೆ, 2ನೇ ಯುಗದಲ್ಲಿ 2 ಪಾದದಲ್ಲಿ, 3ನೇ ಯುಗದಲ್ಲಿ ಈ ರೀತಿ. ಈ ಕಲಿಯುಗ ಬರೋಷ್ಟಲಿಗೆ ಧರ್ಮ 1 ಪಾದದಲ್ಲಿರುತ್ತೆ. ಕಲಿ ತುಂಬ ಸಂತೋಷ ಪಡ್ತಾನೆ. ಕಲಿಯುಗ ನನ್ನ ಯುಗ ಬರ್ತಾ ಇದೆ, ಎಲ್ಲ ಮನುಷ್ಯನ ನಾನು ಹಾಳು ಮಾಡ್ತೀನಿ, ಕುಡುಕರು ಮಾಡ್ತೀನಿ, ಅತ್ಯಾಚಾರ ಮಾಡ್ತೀನಿ, ಕೆಟ್ಟವರ ಮಾಡ್ತೀನಿ ಅಂತ ತುಂಬ ಖುಷಿ ಪಡ್ತಾ ಇರುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ, ಹುಚ್ಚಪ್ಪ ಕಲಿ, ಧರ್ಮ 1 ಪಾದ ನಿಜಾನೇ, ಆದರೆ ದತ್ತಾತ್ರೇಯ ಹುಟ್ಟಿದ್ದಾರೆ, ಅವ್ರ ಗುರು ಪರಂಪರೆ ಕಲಿಯುಗದಲ್ಲಿ ಬರುತ್ತೆ. ಯಾರು ಗುರುಗಳ ಪಾದನ ಇಟ್ಕೊತಾರೋ, ಯಾರು ಗುರುಗಳ ಪೂಜೆ ಮಾಡ್ತಾರೋ, ಯಾರು ಗುರುಗಳನ್ನ ಇಷ್ಟಪಡ್ತಾರೋ, ನೀವು ಅವ್ರನ್ನ ಹಾಳು ಮಾಡೋಕ್ಕಾಗಲ್ಲ ಅಂತ. ಎಷ್ಟು ಅದ್ಭುತವಾಗಿ ಹೇಳಿದ್ರಿ ಅಂದರೆ, ನೀವು ಮಾತಾಡ್ತಾ ಇದ್ರೆ ನಾನು ಇನ್ನೂ ಕೇಳಿಸ್ಕೊಳ್ಳೋಣ ಅಂತ ಅನಿಸುತ್ತೆ. ಅಷ್ಟು ವಿಷಯಗಳು ಹೇಳ್ತಾ ಇದ್ದೀರಿ ಗುರುಗಳೇ. ಜೊತೆಗೆ ಈಗಿನ ಯೂತ್ಸ್, ಈಗಿನ ಜನ್ರೇಷನ್ಗೆ ಸ್ಪಿರಿಚುವಲ್ ಲೈಫು ಮತ್ತು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ವಿದ್ಯೆಯನ್ನು ಕಲ್ತಿರ್ತೀವಿ ನಾವು, ಅವ್ರಿಗೆ ಗೌರವ ಕೊಡೋವಂಥದ್ದು ಇದೆಯಲ್ಲ, ಅದು ಎಷ್ಟು ಮುಖ್ಯ ಅಂತ ಗುರುಗಳೇ ನಿಮ್ಮ ಪರವಾಗಿ ಈಗಿನ ಯೂತ್ಸ್ಗಳಿಗೆ ಒಂದು ಮಾಹಿತಿ ಕೊಡೋದಾದರೆ? ಈಗಿನ ಯೂತು ವೇದಗಳ ಬಗ್ಗೆ ಗೊತ್ತಾ, ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾ? ಸಿನಿಮಾಗಳಲ್ಲಿ ಮಹಾಭಾರತ ನೋಡಿರ್ಬೋದು, ಅದು ಸಿನಿಮಾ ಅಂತ ಅನ್ಕೊತಾ ಇದ್ದಾರೆ ಅವರು. ಅದು ನಮ್ಮ ಸಂಸ್ಕೃತಿ ಅನ್ನೋದು ಇವಾಗ ಬರುವಂಥ ಹುಡುಗರಿಗೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ತಂದೆ ತಾಯಂದರು, ನಮ್ಮ ತಾಯಿ ಹೇಳ್ತಾರೆ, ಮಕ್ಕಳನ್ನ ಏರ್ಬೋದು, ಅವ್ರ ಹಣೆ ಬರೋಣ ಏರೋಕ್ಕಾಗಲ್ಲ ಅಂತ. ಅಂದರೆ ಮಕ್ಕಳನ್ನ ನಾವು ಎತ್ಬೋದು, ಅವ್ರ ಹಣೆ ಬರೋ ಯಾವ ರೀತಿ ಗೊತ್ತಾಗಲ್ಲ. ಇದೇ ಕಲಿಯುಗ ಪ್ರಭಾವ. ಅಂದರೆ ಈ ಕಲಿಯುಗದಲ್ಲಿ ಏನೇನು ನಡೀತಿದೆ ನಿಮಗೆ ಪ್ರತಿನಿತ್ಯ ಮಾಹಿತಿ ಬರ್ತಾನೆ ಇದೆ. ನ್ಯೂಸ್ ಪೇಪರ್ನಲ್ಲಿ ಆಗ್ಬೋದು, ಟಿ ವಿ ಮಾಧ್ಯಮದಲ್ಲಿ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು. ಅಂದರೆ ನಾವು ಯೋಚನೆ ಮಾಡಿ, ಗಂಡ ಹೆಂಡತಿ ಸಂಬಂಧಗಳು ಸರಿಯಾಗಿದೆಯಾ? ಮಕ್ಕಳ ತಂದೆ ತಾಯಿನ ವೃದ್ಧಾಶ್ರಮ ಕಳಿಸ್ತಾ ಇದ್ದಾರೆ. ಇದಕ್ಕಿಂತ ಅನ್ಯಾಯ ಏನಿರುತ್ತೆ? ಅವ್ರಿಗೆ ಈ ಗುರು ಪ್ರಭಾವ ಆಗ್ಬೋದು, ಗುರು ಆಶೀರ್ವಾದ ಆಗ್ಬೋದು, ಅವ್ರಿಗೆ ಯಾವುದೂ ಇಲ್ಲ. ಅವರಿಗೆ ಬರೀ ಸಂಪಾದನೆ, ದುಡ್ಡು. ನಾವು ಯಾಕೆ ಓದ್ತಾ ಇದ್ದಾರೆ ಅಂತೇಳಿ? ಕೆಲಸಕ್ಕೋಸ್ಕರ ಓದ್ತಾ ಇದ್ದಾರೆ, ಜ್ಞಾನಕ್ಕೋಸ್ಕರ ಓದ್ತಾ ಇಲ್ಲ. ಇವಾಗ ಗುರುಕುಲಗಳಲ್ಲಿ ಇಲ್ಲ. ಗುರುಕುಲದಲ್ಲಿ ಇದ್ದರೆ ಗುರುಗಳಿರ್ತಾರೆ. ಗುರು ಏನು ಹೇಳ್ತಾನೆ? ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ಕತ್ತಲಿನಿಂದ ಬೆಳಕು ತರೋನೇ ಗುರು. ಅದು ಯಾರಿಗೆ ಗೊತ್ತು ಇವಾಗ? ಗುರು ನೆಸೆಸಿಟಿ ಯಾರಿಗಿದೆ? ಓದ್ತಾ ಇದ್ದಾರೆ, ಜಾಬ್ ಕೆಲಸ ಮಾಡ್ತಾ ಇದ್ದಾರೆ, ಗಂಡ ಇಂದ ಗಲಾಟೆ ಮಾಡ್ಕೊತಾರೆ. ನಾನು 2 ಲಕ್ಷ ಸಂಪಾದನೆ ಮಾಡಿ, ನಾನು 3 ಲಕ್ಷ ಸಂಪಾದನೆ ಮಾಡಿ ಗಲಾಟೆ ಮಾಡ್ಕೊತಾರೆ, ಸಪ್ರೇಟ್ ಆಗ್ತಾರೆ. ಮಾಂಗಲ್ಯಕ್ಕೆ ಗೌರವ ಇದೆಯಾ? ಈ ಹಣೆ ಬರಲಿಂದ ಬೊಟ್ಟಿಗೂ ಗೌರವ ಇದೆಯಾ? ಬೊಟ್ಟಿಟ್ಕೊತಾ ಇದ್ದಾರೆ ಹೆಣ್ಮಕ್ಳು, ಕಾಲುಂಗರ ಹಾಕ್ಕೊತಾ ಇದ್ದಾರಾ, ತಾಳಿ ಹಾಕ್ಕೊತಾ ಇದ್ದಾರಾ? ಎಲ್ಲಿ? ಅಂದರೆ ಸಂಸ್ಕಾರ ದಿನ ದಿನ ಕ್ಷೀಣ ಆಗ್ತಾ ಇದೆ. ಕಲಿ ಪ್ರಭಾವ ಅದು. ಆ ಕಲಿ ಪ್ರಭಾವದಿಂದ ಆಚೆ ಬರಬೇಕಂದ್ರೆ ಇಂಥ ಗುರುಗಳ ಹತ್ರ ಬರಬೇಕು. ಗುರುಗಳ ಹತ್ರ ಬಂದರೆ ಪ್ರಯೋಜನ ಆಗಲ್ಲ. ಗುರು ಏನು ಹೇಳಿಕೊಟ್ಟಿದ್ದಾರೆ ಆ ಹಾದಿಯಲ್ಲಿ ನಾವು ನಡಿಬೇಕು.
ಅವರೇ ಶಿಷ್ಯರು. ತುಂಬ ಒಳ್ಳೆ 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 ಮಾತಾಡಿದ್ರು ನಿಜವಾಗ್ಲೂ. ಕೇಳೋದಾದರೆ ಇದು 17ನೇ ವರ್ಷ ಮಾಡ್ಕೊಂಡು ಬಂದಿರೋವಂಥ ನಮ್ಮ ಈ ಸಾಯಿಬಾಬಾ ಟೆಂಪಲ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಸನತ್ ಕುಮಾರ್ ಗುರುಗಳು ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಮಳೆ ಬರಲಿ, ಇವಾಗ ನೋಡಿ ಮಳೆ ಬಂತು ತುಂಬ ಜೋರಾಗಿ, ನೆನೆದಿರೋ ಹಾಗೆ ವ್ಯವಸ್ಥೆಯನ್ನು ಮಾಡಿರೋವಂಥದ್ದು. ಸಾವಿರಾರು ಜನ ಭಕ್ತರುಗಳು ಬಂದರೂ ಕೂಡ ಅವ್ರಿಗೆ ಮಾರ್ನಿಂಗ್ 5 o'clock ನೈಟು 10 o'clock ಕೂಡ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇರೋವಂಥದ್ದು ತುಂಬ ಖುಷಿಯಾಗುತ್ತೆ. ಈ ಒಂದು ಸಿಸ್ಟಮ್ಯಾಟಿಕ್ ಆರ್ಗನೈಸ್ ಬಗ್ಗೆ ಹೇಳೋದಾದರೆ ಗುರುಗಳೇ, ಅದೇ ಸನತ್ ಕುಮಾರ್ ಅವರ ದೊಡ್ಡಸ್ತಿಗೆ ಅಲ್ಲ, ದೇವರು ಸೆಲೆಕ್ಟ್ ಮಾಡ್ಕೊತಾನೆ ಇವ್ರಿಗೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಅರ್ಥ ಆಯ್ತಾ? ನಾವು ಹೆತ್ತೋ ಮಕ್ಕಳು ಬೇರೆ ರೀತಿ ಹೇಳಿದಲ್ಲ, ನಾವು ಎತ್ತಿದ ಮಕ್ಕಳು ಯಾವ ರೀತಿ ಇರ್ತಾರಂತ. ಅವರ ತಂದೆದಾಗಿ ಇವರು ಎತ್ತಿಲ್ಲ, ಹುಟ್ಟಲಿಲ್ಲ. ಅವರು ಬಾಬಾ ಅವ್ರು ಹುಟ್ಟಿದವರು. ಅವ್ರಿಗೆ ಗೊತ್ತು ಇವರಿಗೆ ಅನುಗ್ರಹ ಮಾಡಿದರೆ ಇವರು ಸರಿಯಾಗಿ ನಡೆಸ್ತಾರೆ, ಎಲ್ಲರ ಭಕ್ತರಿಗೆ ಅವಕಾಶ ಮಾಡಿಕೊಡ್ತಾರೆ, ಹಗಲು ರಾತ್ರಿ ಸಾಯಿರಾಮ್ ಹೇಳ್ತಾರೆ ಅನ್ನೋ ಆಸೆ ನಂಬಿಕೆ ಅವ್ರಿಗಿದೆ. ಗುಡಿ ಕಟ್ಟರೆ ಪ್ರಯೋಜನ ಆಗಲ್ಲ, ಭಕ್ತರು ಬರಬೇಕು. ಭಕ್ತರಿದ್ದರೆ ಪ್ರಯೋಜನ ಆಗಲ್ಲ, ಗುಡಿ ಕಟ್ಟಬೇಕು. ಗುರು ಇದ್ದರೆ ಪ್ರಯೋಜನ ಆಗಲ್ಲ, ಒಳ್ಳೆ ಗುರು ಆಗಿರಬೇಕು. ಆ ಒಳ್ಳೆ ಗುರುನೇ ಸಾಯಿಬಾಬಾ. ಖಂಡಿತವಾಗಿ ಅವರ ಪ್ರೀತಿಯ ಮಗನೇ ಇವರು, ಮಗಳೇ ಅವರು. ಆ ಕುಟುಂಬ ಎಲ್ಲ ತ್ಯಾಗ ಮಾಡಿದ್ದಾರೆ. ಅವ್ರ ಪರ್ಸನಲ್ ಲೈಫ್ ಏನಿಲ್ಲ, ಬಾಬಾ ಬಿಟ್ಟರೆ ಏನಿಲ್ಲ. ನೋಡಿ ಈ ಜನ, ಇದು ಸಾಮಾನ್ಯನ ಈ ಥರ ಬರೋದು? ಹಾಂ, ಈ ಥರ ಬರೋದು ಸಾಮಾನ್ಯನ? ಅಂದರೆ ಅವರ ಆಶೀರ್ವಾದ ಇವರ ಮೇಲಿದೆ. ಇವರು ಇದೇ ರೀತಿ ನಮ್ಮ ಆಯುಷನ್ನು ತಗೊಂಡು 100 ವರ್ಷ ಅವ್ರು ಬಾಳಬೇಕು. ಆವಾಗ ನಮಗೆ ಸಂತೋಷ ಆಗತ್ತೆ. ಯಾಕಂದರೆ ನಾವು ಭಕ್ತರು ಅಂತ ಹುಂಡಿಗೆ ದುಡ್ಡಾಗಿರೋ ಭಕ್ತರಲ್ಲ. ಅವರ ಆದೇಶ, ಅವರ ಸಂಸ್ಕೃತಿ, ಅವರ ದಾರಿ ಫಾಲೋ ಮಾಡೋವರೇ ನಿಜವಾದ ಭಕ್ತರು. ಗುರು ಶಿಷ್ಯ ಅಂತ ಏನು ಹೇಳಿದ್ರು, ಭಕ್ತರು ಇವರೆಲ್ಲ, ಶಿಷ್ಯರಲ್ಲ. ಅವರು ಶಿಷ್ಯ. ಅವರಿಗೆ ಎಲ್ಲ ಪ್ರಸಾದ ಮಾಡಿದ್ದಾರೆ ಅವರು. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ದೇವಸ್ಥಾನಕ್ಕೆ ಹೋಗಿ ಹೇಳಿದ್ರಲ್ವ, ದೇವಸ್ಥಾನಕ್ಕೆ ಹೋಗಿ ಏನು ಕಲಿತಾ ಇದ್ದೀವಿ ನಾವು? ಸಚ್ಚರಿದ ಪಾರಾಯಣ ಮಾಡಿದ್ವಿ ಅಂತ ಹೇಳ್ತಾರೆ. ಏನು ಕಲಿತಾ ಇದೀವಿ ನಾವು? ಏನು ಪಾರಾಯಣ ಮಾಡಿದ್ರೆ ಪ್ರಯೋಜನ ಆಗಲ್ಲ. ನೀನು ಪಾರಾಯಣ ಮಾಡಿದ್ರೆ ನನ್ನ ಮಗಳ ಮದುವೆ ಆಗಲಿ, ನಾನು 60-40 ಸೈಟ್ ಸಿಕ್ಕಲಿ, ದೊಡ್ಡ ಮನೆ ಕಟ್ಕೊಳ್ಳಿ, ಪ್ರಮೋಷನ್ ಬರಲಿ ಅಂತಾನೆ. ಬಟ್ ನಾನು 10 ಜನಕ್ಕೆ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋದು ಈ ಕುಟುಂಬಕ್ಕಿದೆ. ಅದಕ್ಕೆ ಬಾಬಾ ಈ ಸೆಲೆಕ್ಟೆಡ್ ಕುಮಾರವನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ಅದೃಷ್ಟ ಸಿಕ್ತು. ಇದು ಶಾಶ್ವತವಾಗಿರುತ್ತೆ. ನಾವಿದ್ದರೂ ಹೋದ್ರೂ ಶಾಶ್ವತವಾಗಿರುತ್ತೆ. ಅವ್ರ ಹೆಸರು ಶಾಶ್ವತವಾಗಿರುತ್ತೆ, ಅವರ ಸೇವೆ ಶಾಶ್ವತವಾಗಿರುತ್ತೆ. ಅವ್ರಿಗೆ ಅದೇ ಹೇಳಿದ್ರು, ನಾವು ನಮ್ಮ ಆಯುಷ್ಯ ತೊಗೊಂಡು ಅವ್ರು 100 ವರ್ಷ ಬಾಳ್ಬೇಕಂತ ಯಾಕೆ ಕೇಳ್ಕೊಂಡಿದ್ದೀವಿ? ಅವರು ಇರಬೇಕು, ಇದ್ದರೆ ಅವ್ರು ಸೇವೆ ಮಾಡಿಸ್ತಾರೆ. ಖಂಡಿತವಾಗ್ಲೂ ಗುರುಗಳೇ, ನಿಜವಾಗ್ಲೂ ನಾನು ಪರ್ಸ್ನಲಿ ಕೂಡ ತುಂಬ ಇವತ್ತು ಕನೆಕ್ಟ್ ಆಗಿಬಿಟ್ಟೆ. ಎಷ್ಟೋ ವಿಷಯಗಳು ನಿಮ್ಮ ಮುಂದೆ ನಿಂತು ಮಾತಾಡಿದಾಗ ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಒಂದು ಆರಾ ಕ್ರಿಯೇಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಹಾಗೆ ಸನತ್ ಕುಮಾರ್ ಗುರುಜಿಗಳಿಗೆ ನಾನು ಒಂದು ಮಾತು ಕೇಳಲೇಬೇಕು. ಎಷ್ಟು ಅಭಿಮಾನ, ಜೊತೆಗೆ ಇಷ್ಟು ಹಾನೆಸ್ಟಾಗಿ ಕುಟುಂಬನೇ ಸೀಮಿತವಾಗಿ ಇಟ್ಬಿಟ್ಟಿದ್ದೀರಾ ಸೇವೆಗೆ ಅಂತ ಗುರುಗಳು ಕೂಡ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಇದನ್ನು ಈ ಸಾವಿರಾರು ಜನ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಗುರುಗಳೇ ಅಂತ ಹೇಳೋಕ್ಕೆ ಅಸಾಧ್ಯ. ಬಟ್ ಈ ಸಂದರ್ಭದಲ್ಲಿ
ಯಾಕೆ ಹೇಳೋಕ್ಕಾಗಲ್ಲ, ಹೇಳ್ಬೋದು. ಓಂ ಸಾಯಿರಾಮ್. ಭಕ್ತಾದಿಗಳಲ್ಲಿ ನಾವು ಅವ್ರನ್ನ ಕಾಣ್ತಾ ಇದ್ದೀವಿ ಅಂತ ಸತ್ಯವಾಗ್ಲೂ ಹೇಳ್ಬೋದು. ಯಾಕೆ ಅಂತಂದರೆ ಅವರು ಯಾವ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ, ಆದರೆ ನಾವು ಭಕ್ತಾದಿಗಳನ್ನ ಅವ್ರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋದು ಇಷ್ಟೇ ಸತ್ಯ. ಈ ಜನ ಕೋಟಿ ಏನು ನೋಡ್ತಾ ಇದ್ದೀವಿ ಇದಕ್ಕೆ ಇಷ್ಟೇ ಸತ್ಯ. ಇದರಲ್ಲೇ ನಾವು ಬಾಬಾವ್ರನ್ನ ನೋಡ್ತಾ ಇದ್ದೀವಿ. ಇವ್ರ ರೂಪದಲ್ಲಿ ಬರ್ಬೋದು, ಅವ್ರ ರೂಪದಲ್ಲಿ ಬರ್ಬೋದು, ಯಾವ ರೂಪದಲ್ಲಿ ಬಂದು ನಮಗೆ ದರ್ಶನ ಆಗುತ್ತೆ ಅನ್ನೋ ನಂಬಿಕೆ, ಸಂತೋಷ, ಖುಷಿ, ಅವ್ರ ಸೇವೆನ ನಾವು ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಗುರುಗಳೇ ಹೇಳಿ. ಶಿರಡಿ ಹೋಗಿರ್ತಾರೆ, ಎಲ್ಲ ಗುರುಸ್ಥಾನ ನೋಡಿರ್ತಾರೆ, ಅಲ್ಲಿ ಗುರುಪಾದಿಕೆಗಳು ಇರುತ್ತೆ. ಅಲ್ಲಿ ಶಿರಡಿ ಬಾಬಾವ್ರು ಪ್ರತಿಷ್ಠಾಪನೆ ಮಾಡಿಸ್ತಾರೆ ಆ ಕಾಲದಲ್ಲಿ. ಆ ಬೇವಿನ ಮರದ ಕೆಳಗಡೆ ಗುರುಸ್ಥಾನದಲ್ಲಿ ಗುರುಗಳ ಗುರುಪೂರ್ಣಿಮೆ ದಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅಂದರೆ ಅಷ್ಟು ವಿಶೇಷತೆ. ವ್ಯಾಸರಿಗೆ ಶಿರಡಿ ಬಾಬಾವ್ರು ಅಷ್ಟು ಗೌರವ ಕೊಟ್ಟಿದ್ದಾರೆ. ವ್ಯಾಸ ಪೌರ್ಣಮಿ ಅದೇ ಗುರು ಪೌರ್ಣಿಮೆಯಾಗಿ ನಾವು ಹೇಳ್ಕೊತೀವಿ. ನಾವು ಗುರು, ಆ ಗುರು ಅವ್ರಿಗೆ ಇವರಿಗೆ ಎಲ್ಲರಿಗಲ್ಲ, ಶಿಷ್ಯರು ಇಂಥವ್ರಿಗೆ ಎಲ್ಲರಿಗಲ್ಲ. ನೀವು ಹೇಳಿದ್ದು ಸತ್ಯವಾದ ಮಾತು ಅಂತಲೇ ಹೇಳ್ಬೋದು ಗುರುಗಳೇ. ಯಾಕೆಂದರೆ ನಿಮ್ಮಂಥ ಗುರುಗಳನ್ನು ನಾನು ಇವತ್ತು ಮೀಟ್ ಮಾಡಿರೋದು ನನಗೂ ತುಂಬ ಖುಷಿ ಆಗ್ತಾ ಇದೆ. ವೀಕ್ಷಕರೇ, ನೀವು ಕೆಲವರು ಬರೋಕ್ಕಾಗಿರಲ್ಲ, ಬಟ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಇಂಥ ವಿಷಯಗಳನ್ನು ನೀವು ಕರಗತ ಮಾಡಿಕೊಂಡು ಲೈಫಲ್ಲಿ ಮುಂದೆ ಬನ್ನಿ. ಸ್ಪಿರಿಚುವಲ್ ಲೈಫ್ ಕಡೆನೂ ಗಮನ ಹರಿಸಿ ಅನ್ನೋದು ಇವತ್ತಿನ ವಿಶೇಷ ದಿನ ಅಂತ ಹೇಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಪ್ರೀತಮ್ ಶ್ರೇಯಾಂಕ ಸರ್ ಅವರು. ತುಂಬಾ ಹಂಬಲ್ ವ್ಯಕ್ತಿ ಅಂತ ಹೇಳ್ಬೋದು. ದೇವರ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಅವರು ಸಿಸ್ಟಮ್ಯಾಟಿಕ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಹಾಗಾಗಿ ಇವತ್ತು ಈ ಒಂದು ಸೊನ್ನೆನಹಳ್ಳಿ ಏನಿದೆ, ನಮ್ಮ ದೊಡ್ಡ ಬಸ್ತಿ ಹತ್ರ ಸಾಯಿಬಾಬಾ ಟೆಂಪಲ್ಗೆ ಇವತ್ತು ದರ್ಶನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ನಾನು ಪ್ರೀತಮ್ ಸರ್ ಕೇಳ್ತೀನಿ, ಸರ್ ಒಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನ, ಏನು ಗುರುಪೌರ್ಣಿಮೆ ಇದೆ, ಲೈಫ್ನಲ್ಲೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮ ಅಭಿಪ್ರಾಯ? ಗುರು ಪೌರ್ಣಿಮೆ ಅಂದರೆ ಎಲ್ಲರ ಒಂದು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಮತ್ತು ಮುಖ್ಯವಾದ ಒಂದು ಪಾತ್ರ ವಹಿಸೋರು ನಮ್ಮ ಗುರುಗಳು. ಗುರು ಪೌರ್ಣಿಮೆ ಅಂದರೆ ನಮ್ಮ ಏಳಿಗೆಗೆ ಮತ್ತು ನಮ್ಮ ಸಕ್ಸಸ್ಗೆ ಬೇಕಾಗಿರುವಂಥ ಒಬ್ಬ ಒಂದು ದಾರಿ ತೋಚಕರು ಅನ್ಬೋದು ನಾವು. ಈ ದಿವಸ ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬ ಜನ ಬಂದಿದ್ದಾರೆ, ತುಂಬ ಭಕ್ತರು ಬಂದಿದ್ದಾರೆ. ಟ್ರಾಫಿಕ್ಕನ್ನು ನಾನು ನೋಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಟ್ರಾಫಿಕ್ ವ್ಯವಸ್ಥೆ ಆಗಿದೆ. ಅದೇ ಥರ ದೇವಸ್ಥಾನ ಟ್ರಸ್ಟಿಗಳು ಮತ್ತು ಇಲ್ಲಿ ಎಲ್ಲ ವಾಲಂಟಿಯರ್ಸ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿ ಜನರಿಗೆ ಯಾವುದೂ ಕೂಡ ಒಂದು ತೊಂದರೆ ಆಗದಂಗೆ ಊಟದ ಕೌಂಟರ್ ಆಗಲಿ ಅಥವಾ ದರ್ಶನ ಕೌಂಟರ್ ಆಗಲಿ, ದರ್ಶನಕ್ಕೆ ಇರೋ ಲೈನ್ ಆಗಲಿ ತುಂಬ ಚೆನ್ನಾಗಿ ಶಿಸ್ತಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಬರೋಕ್ಕೆ. ಜನರೆಲ್ಲ ತುಂಬ ಖುಷಿಯಾಗಿ ಬರ್ತಾ ಇದ್ದಾರೆ. ಜನರ ಮುಖದ ಮೇಲೆ ಒಂದು ಖುಷಿ ಭಾವ ಕಾಣ್ತಾ ಇದೆ. ಇದೇ ಥರ ಜಾತ್ರೆಗಳು ನಡೀತಾ ಇರಲಿ ಮತ್ತು ಶಿರಡಿ ಸಾಯಿಬಾಬಾ ಅವರ ಆಶೀರ್ವಾದವನ್ನು ಎಲ್ಲರಿಗೂ ಕಲ್ಪಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಜೊತೆಗೆ ಒಂದು ವಿಶೇಷವಾಗಿ ಹೇಳೋದಾದರೆ, ಈ ಭಾಗದಲ್ಲಿ ಲಾಸ್ಟ್ ಇಯರ್ ಒಂದು 30,000 ಜನ ಬಂದಿದ್ದರು. ಈ ಬಾರಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋವಂಥದ್ದು. ಏನು ಈ ಮಾರ್ನಿಂಗು 5 o'clock ಹಿಡಿದು ನೈಟ್ 10 o'clock ಇರೋವಂಥದ್ದು. ನಿಮ್ಮ ಸಿಬ್ಬಂದಿ ವರ್ಗದವರು ಕೂಡ ಒಂದೊಂದು ಕಡೆನೂ ಕೂಡ ತುಂಬಾ ಶಿಸ್ತಿನ ಸಿಪಾಯಿಗಳಂತೆ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಸ್ಪಿರಿಚುವಲ್, ನಾನು ನಿಮ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆದಾಗಲೂ ಕೂಡ ಹೇಳ್ತಾ ಇದ್ರಿ, ಒಂದು ಗ್ರ್ಯಾಟಿಟ್ಯೂಡ್
ಇರಬೇಕು ಅರುಣ್ ಸರ್ ಲೈಫ್ನಲ್ಲಿ. ನೋಡಿ ಎಲ್ಲರ ಮುಖದಲ್ಲೂ ಒಂದು ವಿಷಯನ ಹೇಳಿದ್ರು ಸರ್, ಪ್ರೀತಮ್ ಸರ್, ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ, ದರ್ಶನ ಪಡ್ಕೊತಾ ಇದ್ದಾರೆ ಅಂತ. ಸರ್ ಈಗಿನ ಯೂತ್ಸ್ಗೆ ಎಷ್ಟು ಇಂಪಾರ್ಟೆಂಟು ದೇವರುಗಳನ್ನು ಮೊರೆ ಹೋಗೋದಾಗಿರಲಿ, ದೊಡ್ಡವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋದಾಗಿರಲಿ, ಸೊ ಸ್ಪಿರಿಚುವಲ್ ಲೈಫಲ್ಲಿ ಕಡೆ ಹೋಗೋದು ಎಷ್ಟು ಮುಖ್ಯ ಆಗುತ್ತೆ ನಿಮ್ಮ ಅಭಿಪ್ರಾಯ? ಯಾಕೆಂದರೆ ನೀವು ಒಂದು ಬಡ ಕುಟುಂಬದಿಂದ ಒಂದು ಹಳ್ಳಿಯಿಂದ ಬಂದು ಈ ಸ್ಥಾನದಲ್ಲಿದ್ದೀರಿ, ಎಷ್ಟೋ ಯೂತ್ಸ್ಗಳಿಗೆ ನೀವು ಕೂಡ ರೋಲ್ ಮಾಡೆಲ್ಲು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಖಂಡಿತವಾಗಿಯೂ ನಮ್ಮ ಟೈಮಲ್ಲಿ ಇರುವಂಥ ಆಧ್ಯಾತ್ಮಿಕ ಮತ್ತು ದೇವ್ರ ಬಗ್ಗೆ ಇರುವಂಥ ಕಾಳಜಿ ಮತ್ತು ಭಕ್ತಿನ ಈಗಿನ ಹುಡುಗರಲ್ಲಿ ಒಂದು ಸ್ವಲ್ಪ ಕಡಿಮೆ ಕಾಣ್ಬೋದು. ಮೇ ಬಿ ಇದ್ರ ಕಾರಣಗಳಿರ್ಬೋದು, ಮೊಬೈಲು, ರೀಲ್ಗಳು ಮತ್ತು ಬೇರೆ ಫೋರ್ಸ್ಗಳನ್ನ ಅವ್ರನ್ನ ಬೇರೆ ಕಡೆನ ಒಲಿಸ್ತಾ ಇದ್ದಾರೆ. ಬಟ್ ನನ್ನ ಒಂದು ಮನವಿ ಮಕ್ಕಳಲ್ಲಿ ಮತ್ತು ಯೂತಲ್ಲಿ ಇವೆಲ್ಲ ಆಧ್ಯಾತ್ಮಿಕವನ್ನು ನೀವು ನಮ್ಮ ಮನಸ್ಸನ್ನು ರೂಢಿಸ್ಗತ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಒಂದು ಉತ್ತಮ ದಾರಿ ಸಿಗುತ್ತೆ, ನಾವು ಉತ್ತಮ ವ್ಯಕ್ತಿ ಆಗೋಕ್ಕೆ ನಮಗೆ ಒಂದು ಅನು ಸಿಗುತ್ತೆ. ಅದರಿಂದ ನಾನು ಚಿಕ್ಕವನಿದ್ದಾಗಿಂದ ದೇವರು ಮತ್ತು ದರ್ಶನಗಳೆಲ್ಲ ಮಾಡಿಕೊಂಡು ನಮ್ಮ ತಂದೆ ತಾಯಿಗಳು, ನಮ್ಮ ಶಿಕ್ಷಕರು ಎಲ್ಲ ಒಂದು ಆಧ್ಯಾತ್ಮಿಕವಾದ ಒಂದು ಮನೋಭಾವನೆ ನಮ್ಮಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಅದರಿಂದ ನಾನು ಇವತ್ತು ಹಳ್ಳಿಯಿಂದ ಬಂದರೂ ಚೆನ್ನಾಗಿ ಓದಿ ಒಂದು ವೃತ್ತಿಯನ್ನು ಮಾಡ್ತಾಯಿದ್ದೀನಿ, ಸಕ್ಸಸ್ ಆಗಿದ್ದೀನಿ ಮತ್ತು ತುಂಬ ಖುಷಿಯಾಗಿದ್ದೀನಿ. ದೇವರ ಆರಾಧನೆ ಮಾಡಿದರೆ, ದೇವರ ದರ್ಶನ ಮಾಡಿದರೆ ಒಂಥರ ಸೃಷ್ಟಿ ಸಿಗುತ್ತೆ, ಒಂದು ಪಾಸಿಟಿವ್ನೆಸ್ ಬರುತ್ತೆ. ಆ ಪಾಸಿಟಿವ್ನೆಸ್ಸಲ್ಲಿ ನಾವು ಕೆಲಸ ಮಾಡಿದರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಬೇಕಾಗತ್ತೆ. ನೆಗೆಟಿವಿಟಿನ ನಮ್ಮ ಮನಸ್ಸಿಂದ ಆಚೆ ಹೋಗುತ್ತೆ, ಪಾಸಿಟಿವ್ ನಮ್ಮಲ್ಲಿರುತ್ತೆ. ನಾವು ಜನರ ಜೊತೆಗೂ ಪಾಸಿಟಿವ್ ಆಗಿ ಮಾತಾಡ್ಬೋದು, ಪಾಸಿಟಿವ್ನ ಹರಡಿಸ್ಬೋದು. ಆ ನಿಟ್ಟಿನಲ್ಲಿ ದೇವರ ಧ್ಯಾನ ಮತ್ತು ಇದು ಆಧ್ಯಾತ್ಮಿಕತೆ ಇವೆಲ್ಲ ನಮಗೆ ತುಂಬಾ ಮುಖ್ಯವಾಗಿ ಅಂತ ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ರಿ. ಈಗಿನ ಯೂತ್ಸ್ಗಳಿಗೆ ಇಂಥ ವರ್ಡ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್. ಫ್ರೆಂಡ್ಸ್, ನಾನು ನಿಮ್ಮ ಜಯಂತ್. ಇವತ್ತು ನಮ್ಮೊಟ್ಟಿಗಿದ್ದಾರೆ ಆ್ಯಂಕರ್ ಅರುಣ್ ಸರ್ ಅವರು. ತುಂಬ ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಾ ಇರ್ತಾರೆ, ಯೂತ್ಸ್ಗೆಲ್ಲ ತುಂಬ ಮೋಟಿವೇಟ್ ಮಾಡ್ತಾ ಇರ್ತಾರೆ, ನ್ಯೂ ಬಿಸ್ನೆಸ್ ಸ್ಟಾರ್ಟಪ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೊಸ ಹೊಸ ಐಡಿಯಾಸ್ ತೊಗೊಂಬನ್ನಿ, ನಾನು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಮೊನ್ನೆ ರೀಸೆಂಟಾಗಿ ಒಂದು ಈ ಯೂನಿಕ್ನೆಸ್ ಅಂತಾದ್ರೆ ಆ್ಯಂಕರ್ ಅರುಣ್ ಸರ್ ಅಂತ ಹೇಳ್ಬೋದು. ಯಾಕಂತಂದರೆ ಇಡೀ ಮಾರ್ಕೆಟಲ್ಲೇ 2 ಯೂನಿಕ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳಬೇಕಾಗಿಲ್ಲ, ನೀವು ಸುಮಾರು ಕಡೆ ನೋಡಿರ್ತೀರ. ಒಂದು ಸರಿ ಹೋಗಿ ನೀವು ಯೂಟ್ಯೂಬಲ್ಲಿ ಮನಿ ರೈನ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಇನ್ನೊಂದು, ಯಾರಾದರೂ ಮಾರ್ಕೆಟಲ್ಲಿ ತನ್ನನ್ನು ತಾನು ಸೇಲ್ ಮಾಡ್ಕೊಂಡಿದ್ದಾರೆ 1 ಕೋಟಿಗೆ, ಆಮೇಲೆ ಸೇಲ್ ಆಗಿದ್ದಾರೆ ಅಂತಾದರೆ ಅದು ಆ್ಯಂಕರ್ ಅರುಣ್ ಸರ್ ಅಂತಲೇ ಅನಿಸುತ್ತೆ. ಸೊ ಬನ್ನಿ ಆ್ಯಂಕರ್ ಅರುಣ್ ಸರ್ನ ಕೇಳೋಣ. ಇವತ್ತು ಬಾಬಾ ಸನ್ನಿಧಿಗೆ ಬಂದಿದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ, ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ತೇರು ಮುಗಿಯೋವರೆಗೂ ಏನೂ ಸೇವಿಸಿಲ್ಲ ಅವರು. ಸರ್ ತೇರು ಮುಗಿದ್ಮೇಲೆ ನಾನು ಸೇವಿಸ್ತೀನಿ ಅಂತ ಹೇಳ್ತಾಯಿದ್ರು. ಈಗ ಜಸ್ಟ್ ಸ್ವಲ್ಪ ಲೈಟಾಗಿ ತೊಗೊಂಡು ಬಂದು ವಾಪಸ್ ಕ್ರೌಡ್ ಜೊತೆ ಎಂಗೇಜ್ ಆಗ್ತಿದ್ರು. ಬಟ್ ಸರ್ ಹತ್ರ ಒಂದು 5 ಮಿನಿಟ್ಸ್ ಟೈಮ್ ಕೇಳಿದ್ವಿ ಒಂದು ಸ್ಮಾಲ್ ಬೈಟ್ಸ್ಗೋಸ್ಕರ. ಸೊ ಸರ್ ಹತ್ರ ಮಾತಾಡೋಣ, ಇಂಟ್ರ್ಯಾಕ್ಟ್ ಮಾಡೋಣ, ಸರ್ ಹತ್ರ ಇರೋ ನಾಲೆಜ್ನ ನಾವು ಗೇನ್ ಮಾಡೋಣ. ಆಮೇಲೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ, ಎಷ್ಟು ಡಿವೋಟಿ ಇದ್ದಾರೆ ಅವರು ಸಾಯಿಬಾಬಾಗೆ ಅಂತೇಳಿ ಸರ್ ಬಾಯಿಂದನೇ ತಿಳ್ಕೊಳ್ಳೋಣ. ಎಸ್ ಸರ್. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಜಯಂತ್ ಸರ್. ಒಂದು ಏನಂದರೆ ನೋಡಿ, ಮಾರ್ಕೆಟಲ್ಲಿ ರೆಕಗ್ನೈಸ್ ಆಗಬೇಕು ಅಂತಂದರೆ ನಿಮ್ಗೆ ಏನು ಬೇಕು ಅದನ್ನು ನೀವು ಕೇಳಿದ್ರೆ ಮಾರ್ಕೆಟ್ ಕೊಡುತ್ತೆ. ಎಷ್ಟೊಂದು ಜನ ಕೇಳಲ್ಲ ನನಗೇನು ಬೇಕು ಅಂತ, ಅದನ್ನು ಕೇಳಿದ್ರೇ ಪಡ್ಕೊಳ್ಳೋದು. ಎಕ್ಸಾಂಪಲ್, ಇವಾಗ ಇಷ್ಟು ಕ್ರೌಡ್ ಇದೆ, ನನಗೆ ಪ್ರಸಾದ ತಿನ್ಬೇಕು ಅನಿಸ್ತಿದೆ, ಬಟ್ ಕ್ರೌಡ್ ಇದೆ ಅಂತ ಹೋಗ್ಬಿಟ್ರೆ ನನಗೆ ಪ್ರಸಾದ ಸಿಗೋದಿಲ್ಲ. ಸೊ ಕರೆಕ್ಟ್ ಅಲ್ಲ? ಸೊ ನನಗೆ ಪ್ರಸಾದ ತಿನ್ನಲೇಬೇಕು ಅಂತಂದರೆ ನನಗೆ ಎಷ್ಟು ಕ್ರೌಡ್ ನಿಂತ್ಕೊಂಡ್ರು ಕೂಡ ನಾನು ಪ್ರಸಾದ ಈಸ್ಕೊಂಡು ಪಡಿಬೇಕು. ಕರೆಕ್ಟ್. ಸೊ ಅದು ಒಂದು. ಎರಡನೇದು, ನಾನು ಸ್ಟಾರ್ಟಪ್ಸ್ಗಳಿಗೆ, ಯೂತ್ಸ್ಗಳಿಗೆ ಯಾಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಾದರೆ,
ನಾನು ಕೂಡ ಅದೇ ಸ್ಟೇಜಿಂದ ಬಂದಿರೋವಂಥ ವ್ಯಕ್ತಿ. ನನಗೂ ಕೆಲವೊಂದು ಆಪರ್ಚುನಿಟಿಗಳು ಮಿಸ್ ಆದಾಗ ಅದನ್ನು ನೀವು ಗ್ರೋ ಆದಮೇಲೆ ಆ ಆಪರ್ಚುನಿಟಿ ವ್ಯಾಲ್ಯೂ ಕ್ರಿಯೇಟ್ ಆದಾಗ ನಿಮ್ಗೇನು ಸಿಕ್ಕಿಲ್ಲ ಅದನ್ನು ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. 100% ನಾನಂತ ಹೌದು. ಇವಾಗ ನೀವಾಗಲಿ ನಾನಾಗಲಿ ವೀಕ್ಷಕರಾಗಲಿ ಆ ಮನಸ್ಸಿರುತ್ತೆ, ಬಟ್ ಅವ್ರಿಗೆ ಟೈಮ್ ಬರಬೇಕಷ್ಟೇ ಕೊಡೋದಕ್ಕೆ, ಆ ಕಾರ್ಯರೂಪಕ್ಕೆ ತರೋದಕ್ಕೆ. ಅದ್ರ ಜೊತೆಗೆ ಯಾಕೆ ನಾನು ಇಷ್ಟು ಸಾಯಿಬಾಬಾ ಅಂದರೆ ಇಷ್ಟ ಅನ್ನೋದಕ್ಕೆ ಕಾರಣ ಏನು ಅಂದರೆ, ನನಗೆ ಬುದ್ಧಿ ಬಂದಾಗಿಂದ ಹಿಡಿದು ಈಗಿನವರೆಗೂ ಕೂಡ ನಾನು ತುಂಬ ಇಷ್ಟಪಡೋವಂಥ ದೇವರು ಯಾವುದಾದ್ರೂ ಇದೆ ಅಂತ ಅಂದರೆ ಅದು ಸಾಯಿಬಾಬಾ. ಯಾಕೆಂದರೆ ನನ್ನ ಲೈಫೇ ಬಾಬಾ ಅಂತ ಹೇಳ್ಬೋದು. ಅಷ್ಟು ನಾನು ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಾ, ನೀವೇನಾದರೂ ಒಂದು ವಿಷಯನ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅಂದರೆ ನಿಮ್ಮ ತಂದೆ ತಾಯಿ, ನಿಮ್ಮ ಏನು ಬ್ರದರು ಸಿಸ್ಟರ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಬಿಟ್ಟು ಕೂಡ ಕೆಲವೊಂದು ನೀವು ಹೇಳ್ಕೊಳ್ಳೋ ಅಂಥದ್ದಿದ್ರೆ ಅದು ನೀವು ಇಷ್ಟಪಡೋವಂಥ ದೇವ್ರ ಹತ್ರ ಮಾತ್ರ. ಕೆಲವೊಂದು ಅವ್ರ ಹತ್ರನೂ ಹೇಳ್ಕೊಳಕ್ಕಾಗಿರೋಂಥ ವಿಚಾರ ಯಾರ ಹತ್ರ ಆದ್ರೂ ಹೇಳ್ಕೋಬೇಕು ಅಂತ ಆದರೆ ದೇವರು ಮಾತ್ರ. ಆ ದೇವರು, ನಾನು ಬಾಬಾನ ತುಂಬ ಬಿಲೀವ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಯಾಕೆ ನಾವು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತೀವಿ, ಎಂಟೈರ್ ನಾನಂತ ಅಲ್ಲ, ನಮ್ಮ ಎಲ್ಲ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್ಗಳೆಲ್ಲನೂ ಕೂಡ ಅಲಾಂಗ್ ವಿತ್ ಯು ಎಲ್ಲರೂ ಕೂಡ ಬಂದ್ವಿ. ಮಾರ್ನಿಂಗ್ ಒಂದು 5 o'clock ಟಿಲ್ ನೈಟ್ವರೆಗೂ ಕೂಡ ಇಲ್ಲಿರ್ತೀವಿ. ಇಲ್ಲಿ ಆರ್ಗನೈಸ್ ಲೆವೆಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಸಾವಿರಾರು ಜನ ಬಂದಿದ್ದಾರೆ ನೋಡಿ. ನಾವೇನಾದರೂ ಮಾಡಬೇಕು ಅಂತ ಅಂದರೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಕಾರಣನೇ ನಮಗೆ ಈ ದಿನನೇ ಅಂತ ಹೇಳ್ಬೋದು. ಮಾರ್ನಿಂಗಿಂದ ನಾವು ಮಾಡಿದ್ವಿ. ರಥ ಇನ್ನೇನು ಬಂದು ನಿಲ್ಲಿಸೋ ಅಂಥ ಟೈಮಲ್ಲಿ ಮಳೆ ಬಂತು. ಮಳೆ ಅಷ್ಟು ಸ್ಪೀಡ್ ಮಳೆ ಮತ್ತೆ ನಿಂತಾದ್ಮೇಲೆ ಮತ್ತೆ ಬಿಸಿಲು. ಮತ್ತೆ ಇವಾಗ ಕೂಲಾಗಿದ್ದಾರೆ. ನೀವು ನೋಡ್ಬೋದು ಎಷ್ಟು ನೂರಾರು ಜನ, ಸಾವಿರಾರು ಜನ ಬರ್ತಾ ಇದ್ದಾರೆ, ಏನು ಪ್ರಸಾದನ ತೊಗೊತಾ ಇದ್ದಾರೆ. ಅವ್ರಿಗೇನು ಅನಿಸುತ್ತೆ ಅದನ್ನು ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷ ದಿನ. ಗುರುಗಳ, ನೀವು ಇಷ್ಟಪಡುವಂಥ ಗುರು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಇವಾಗ ಸೋಷಿಯಲ್ ಮೀಡಿಯಾನೇ ಎಷ್ಟೊಂದು ಕಲ್ತ್ಕೊಂಡಿರ್ತೀರ, ಅದು ನಮ್ಮ ಗುರುನೇ. ಸೊ ಕೆಲವ್ರು ಹೇಳ್ತಾರೆ ಟ್ರೋಲ್ ಮಾಡಿಬಿಟ್ರು ಅಂತ, ಅವರಿಂದ ಕಲಿಯೋದು ಇರುತ್ತೆ ಎಷ್ಟೊಂದು. ಸೊ ಹಾಗಾಗಿ ಅವ್ರಿಗೆ ನಾವು ಈ ದಿನ ಏನು ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಅಂತ ಹೇಳ್ಬೋದು. ಮತ್ತು ಒಂದು ಫೈನಲಿ ನೀವು ಡಿವೋಟಿ ಅಂತ ಹೇಳಿದ್ರಿ. ಯಾಕೆ ಅಂತಂದರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರೇ ಮಾಡ್ತಾಯಿದ್ದೀನಿ ಕೆಲಸ ಅಂತ ಅಂದರೆ, ನಾನು ಏನು ರಿಯಲ್ ಲೈಫಲ್ಲೂ ಕೂಡ ವೀಕ್ಷಕರೇ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ನೀವು ಮಾಡಿದ್ರೆ 100% ಸಕ್ಸಸ್ ಆಗ್ತೀರಾ, ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಕಾರಣನೇ ನಾನು. ಸೊ ನಾಟ್ ಓನ್ಲಿ ಬಿಸ್ನೆಸ್, ಪರ್ಸ್ನಲ್ ಗ್ರೋತ್, ಪ್ರೊಫೆಷ್ನಲ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಸುಮಾರು 15 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ನಾನು ಬರ್ತಾಯಿದ್ದೀನಿ ಟೆಂಪಲ್ಗೆ. ಸೊ ಈ ವರ್ಷ ನನಗೆ ಸಿಕ್ಕಿರೋದು ಈ ಥರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಬಾ ಅವರು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಮಾಡೋವಂಥ ಕೆಲಸನೂ ಸಕ್ಸಸ್ ಆಗಲಿ, ಯೂತ್ಸ್ಗಳಿಗೂ ಕೂಡ ನಿಮ್ಮಂಥವ್ರು ಮಾದರಿ ಆಗಲಿ. ಯಾಕೆಂದರೆ ನೀವು ಕೂಡ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಾಯಿದ್ದೀರಾ, ಅದು ಕೂಡ ಇಷ್ಟಪಟ್ಟು. ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್. ನಮಸ್ಕಾರ ವೀಕ್ಷಕರೇ, ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ನೂರಾರು ಜನ, ಸಾವಿರಾರು ಜನ ಬರುವಂಥ ದಿನ ಇವತ್ತು. ಗುರು ಪೌರ್ಣಮಿ ಏನು ನಡೀತಾ ಇದೆ ನಮ್ಮ ಸೊನ್ನೆನಹಳ್ಳಿ ಹತ್ರ ಇರುವಂಥ ಸಾಯಿಬಾಬಾ ಟೆಂಪಲ್ ಹತ್ರ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ. 1-2 ವರ್ಷ ಅಲ್ಲ,
ಸುಮಾರು ವರ್ಷಗಳಿಂದ ಈ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಅವರು ಸ್ಪಿರಿಚುವಲ್ ಲೈಫಲ್ಲಿ ಇರೋದ್ರ ಜೊತೆಗೆ ನಮ್ಮ ಜೊತೆ ಇದ್ದಾರೆ ಧನಿಷ್ಕಾ ಮೇಡಮು ಮತ್ತು ಮಂಜು ಸರು. ಏನು ನಮ್ಮ RTO ರೋಡ್ ಹತ್ರ ಇರೋವಂಥ ಜಯಂತ್ ಕನ್ವೆನ್ಷನ್ ಹಾಲ್ ಏನಿದೆ ಕಂಪ್ಲೀಟಾಗಿ ಇವರು ಟೇಕ್ ಓವರ್ ಮಾಡಿ ಈವೆಂಟ್ಸ್ಗಳನ್ನು ಮಾಡೋವಂಥವ್ರು. ಬನ್ನಿ ಅವ್ರನ್ನ ಕೇಳೋಣ ಇವತ್ತಿನ ವ್ಯವಸ್ಥೆಯನ್ನು ಹೇಗೆ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ, ಜೊತೆಗೆ ಎಷ್ಟು ಖುಷಿ ಇದೆ ಇವತ್ತಿನ ದಿನದ ಬಗ್ಗೆ ಅಂತ ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ. ತುಂಬ ಖುಷಿ ಆಗುತ್ತೆ ನಿಮ್ಮಿಬ್ಬರನ್ನೂ ನೋಡಿದ್ರೆ. ಯಾವಾಗಲೂ ಕೂಡ ಖುಷಿಯಾಗಿರ್ತೀರಿ. ಸೊ ಕ್ಲೈಂಟ್ ಮೀಟ್ ಆಗಿರಲಿ, ಯಾವುದಾದ್ರೂ ಒಂದು ಕೆಲಸ ಆಗಲಿ, ಚಿಕ್ಕದೋ ದೊಡ್ಡದೋ, ಅದನ್ನು ಮನಸ್ಫೂರ್ತಿಯಾಗಿ ಮಾಡ್ತೀರಾ. ಇವತ್ತಿನ ಗುರುಪೌರ್ಣಮಿ ದಿನ ವಿಸಿಟ್ ಮಾಡಿದ್ದೀರಾ ಬಾಬಾ ಟೆಂಪಲ್ಗೆ. ಏನು ಅನ್ನಿಸ್ತಾ ಇದೆ ಈ ಜನಸಾಗರ ನೋಡಿ? ನಮಗೆ ತುಂಬ ಖುಷಿ ಆಗ್ತಿದೆ. ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ ಪ್ರತಿಯೊಂದೂ ಕೂಡ ಅಷ್ಟೇ. ಒಂದು ಕೇಟ್ರಿಂಗ್ದು ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಅಲ್ಲಿ ಏನು ಎಂಟ್ರಿ ಎಕ್ಸಿಟ್ ಪ್ರತಿಯೊಂದು ಕೂಡ ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ. ಯಾಕೆಂದರೆ ಕ್ರೌಡ್ ಜಾಸ್ತಿ ಆಗಿಬಿಡುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದೇ ತುಂಬ ದೊಡ್ಡ ಪ್ರಾಬ್ಲಮ್. ಸೊ ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡಿದರೆ ದಟ್ ಈಸ್ ದ ಗ್ರೇಟ್ ಥಿಂಗ್. ಆ್ಯಂಡ್ ದ ಡೆಕೋರ್ ಈಸ್ ಆಲ್ಸೋ ವೆರಿ ನೈಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸರ್, ನಾವು ಈವೆಂಟ್ ಆರ್ಗನೈಸರ್ ಅಂತ ಅಂದರೆ ನಾವು ತುಂಬ ಸೇಫ್ಟಿ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಒಂದು ಎರಡನೇದು, ಇವಾಗ ಟೆಂಪಲ್ ರಿಲೇಟೆಡಲ್ಲಿ ಈವೆಂಟ್ ಅಂತ ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಜನ ಬರ್ತಾರೆ. ಸೊ ಈ ಜನಸಾಗರ ನೋಡಿ ಏನು ಅನ್ನಿಸ್ತಾ ಇದೆ ಸರ್? ಮತ್ತು ಎಂಟ್ರಿಯಿಂದನೂ ಕೂಡ ಏನು ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನದಿಂದ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಟೋಟಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಿ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ. ಪ್ರತಿ ಸಲ ಸ್ವಲ್ಪ ರಶ್ ಆಗ್ತಿತ್ತು, ಈ ಸಲ ಏನಂದರೆ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ. ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು, ಪ್ರಸಾದ ತೊಗೊಂಡು ಆಚೆ ಹೋಗೋರ್ಗಾಗಲಿ ಒಂದು ಅಚ್ಚುಕಟ್ಟಾಗೆ ನೀಟಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಬಟ್ ಅದೇ ಜನ ಎಷ್ಟೇ ಬಂದರೂ ಕ್ರೌಡು ಎಲ್ಲೂ ನಿಂತ್ಕೊಳ್ಳಲ್ಲ, ಮೂವ್ಮೆಂಟ್ ಆಗ್ತಾ ಇದೆ. ಆ ಥರ ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ. ಕೊನೆಯದಾಗಿ ಒಂದು ನೀವು ಕೂಡ ತುಂಬ ಬಾಬನ್ನ ಇಷ್ಟಪಡುವಂಥವ್ರು, ಅವರ ಒಂದು ಏನು ಮಾರ್ಗದರ್ಶನ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಒಂದು ಸ್ಪಿರಿಚುವಲ್ ಲೈಫ್ ಕನೆಕ್ಟ್ ಆಗೋಗ್ಬಿಡ್ತೀವಿ. ಸೊ ಪ್ರತಿ ವರ್ಷ ಅಂತ ಅಲ್ಲ, ನೀವು ಯಾವಾಗ ಫ್ರೀ ಇರ್ತೀರಾ ಆ ಟೈಮಲ್ಲಿ ಈ ಟೆಂಪಲ್ಗೆ ವಿಸಿಟ್ ಮಾಡೋವಂಥದ್ದು ಆಗಿರೋವಂಥದ್ದು ನಾನು ನೋಡಿದ್ದೀನಿ. ಸೊ ಇವತ್ತಿನ ದಿನದ ಬಗ್ಗೆ, ಗುರುಪೌರ್ಣಮಿ ಬಗ್ಗೆ ಎಲ್ಲರೂ ಕೂಡ ಒಂದು ನಾವೇನು ಇಷ್ಟಪಡೋವಂಥದ್ದು ಏನಾದರೂ ಒಂದು ಕಲ್ತ್ಕೊಂಡಿರ್ತೀವಿ ಒಬ್ಬರ ಕಡೆಯಿಂದ, ಒಂದು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಅದ್ರ ಮುಖಾಂತರ ಅವ್ರಿಗೆ ನಾವು ಕೃತಜ್ಞತೆ ಹೇಳುವಂಥ ದಿನ ಮೇಡಮ್ ಇವತ್ತು. ಸೊ ಈ ಗುರುಪೌರ್ಣಮಿ ದಿನ ಏನಾದರೂ ಯೂತ್ಸ್ಗಳಿಗೆ ಒಂದು ಮೆಸೇಜ್ ಕೊಡೋದಾದರೆ ನಿಮ್ಮ ಕಡೆಯಿಂದ? ಫಸ್ಟ್ ಆಫ್ ಆಲ್ ಮೇನ್ ಟೀಚರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು. ಅವ್ರು ಏನು ಹೇಳ್ತಾರೋ ಆ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕು. ಅವ್ರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಗುರು ಅನ್ನೋದಕ್ಕೆ ಏಜ್ ಲಿಮಿಟ್ ಅನ್ನೋದಿಲ್ಲ. ವಿದ್ಯೆ ಅನ್ನೋದು ಇಂಪಾರ್ಟೆಂಟು. ಯಾರೇ ಆಗಿರಲಿ ರೆಸ್ಪೆಕ್ಟ್ ಮಾಡಬೇಕು. ಗುರು ಅನ್ನೋದು, ಗುರಿ ಅನ್ನೋದು ತುಂಬ ಇಂಪಾರ್ಟೆಂಟು ಜೀವನದಲ್ಲಿ. ಎಸ್, ನೀವು ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಗುರಿ ಮತ್ತು ಗುರು ಎರಡೂ ತುಂಬ ಇಂಪಾರ್ಟೆಂಟು. ಅವ್ರು ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಅವ್ರನ್ನ ಗೌರವ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ಎಷ್ಟೊಂದು ಜನಕ್ಕೆ ಈ ಮಾಹಿತಿ ತಲುಪಿದೆ ಅಂತ ಅನ್ಕೊತೀನಿ. ಮತ್ತು ಇನ್ನೊಂದು ಕಂಟೆಂಟ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿ. ಸಾಯಿರಾಮ್, ಎಲ್ಲರೂ ನೋಡ್ತಾ ಇರ್ಬೋದು. ಗುರು ಪೂರ್ಣಮಿ ದಿವಸ ಎಲ್ಲ ಭಕ್ತಾದಿಗಳು ಬಾಬನ ದರ್ಶನ ಮಾಡಕ್ಕೆ ಬಂದಿದ್ದಾರೆ. ಈ ಕಡೆ ಎಲ್ಲ ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಸೊ ಭಕ್ತಾದಿಗಳ ಹತ್ರ ಕೇಳೋಣ, ಫೆಸಿಲಿಟೀಸ್ ಯಾವ ರೀತಿ ಮಾಡಿದ್ದಾರೆ, ಎಷ್ಟು ದೂರದಿಂದ ಬಂದಿದ್ದಾರೆ, ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ದರ್ಶನ ಆಯಿತೋ ಇಲ್ಲೋ, ಅವ್ರಿಗೆ ಒಂದು ಪ್ರಾಪರ್ಗೆ ಪ್ರಸಾದ ವಿನಿಯೋಗ ಏನು ಮಾಡಿದ್ದಾರೆ ಅದವ್ರಿಗೆ ಸಿಗ್ತಿದೆಯೋ ಇಲ್ಲೋ ಅಂತೇಳಿ ಭಕ್ತಾದಿಗಳ ಹತ್ರನೇ ಕೇಳೋಣ. ಇವತ್ತು ಗುರುಪೂರ್ಣಮಿ ದಿವಸ ಬಾಬಾ ದರ್ಶನಕ್ಕೆ ಬಂದಿದ್ದಾರೆ. ಸೊ ಹೇಗೆ ಅನ್ನಿಸ್ತಿದೆ? ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ನಾವು ರಾಯರ್ ಭಕ್ತರು, ಗುರು ಬಾಬನ ಭಕ್ತರು ಕೂಡ, ಹಾಗಾಗಿ ನಮ್ಗೆ ತುಂಬ ಖುಷಿ ಇದೆ ಇವತ್ತಿನ ದಿನ. ಎಲ್ಲ ಸಿಸ್ಟಮೆಟಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಥ್ಯಾಂಕ್ ಯು.
ಓಕೆ, ಸರ್ ಹತ್ರ ಕೇಳೋಣ ಹೇಗೆ ಒಂದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ. ಸರ್, ಓಂ ಸಾಯಿರಾಮ್. ಓಂ ಸಾಯಿರಾಮ್. ಸೊ ಇವತ್ತು ಬಾಬನ್ ದರ್ಶನ ಮಾಡಕ್ ಬಂದಿದ್ದೀರಾ, ಬಾಬನ್ ಆಶೀರ್ವಾದ ತಗೊಳಕ್ ಬಂದಿದ್ದೀರಾ. ಎಷ್ಟು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿದ್ದಾರೆ ಸರ್ ಒಂದು ಪ್ರೋಗ್ರಾಮ್? ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು. ಐ ಶುಡ್ ರಿಯಲಿ ಅಪ್ರಿಷಿಯೇಟ್. ಪಾಪ ವಾಲಂಟಿಯರ್ಸು ಎಲ್ಲರೂ ತುಂಬ ಒಂಥರ ಸಾಫ್ಟಾಗಿ ಮಾತಾಡ್ತಾ ಇದ್ದಾರೆ, ಪುಷ್ ಮಾಡ್ತಾ ಇಲ್ಲ ಯಾರನ್ನೂ, ಒಂಥರ ರೆಸ್ಪೆಕ್ಟಾಗಿ ಹೇಳ್ತಾ ಇದ್ದಾರೆ. ರಿಯಲಿ ನಮ್ಗೆ ಹೇಗೆ ಶಿರ್ಡಿಲಿ ಹೇಗೆ ಅನ್ನಿಸ್ತು ನಮಗೆ ಇವತ್ತು ನೋಡಿ, ನಮ್ಗೆ ಅಷ್ಟು ಖುಷಿ ಆಗ್ತಾ ಇದೆ. ರಿಯಲಾಗಿ ನಾವು ಶಿರ್ಡಿಲೇ ಇದೀವೋ ಅಂತ ಏನೋ ಅನ್ನಿಸ್ತಾ ಇದೆ ನಮ್ಗೆ. ಆ ಥರ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಸರ್ ಹೇಳಿದ್ದು ತುಂಬ ಸತ್ಯ. ನಾವು ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತುಂಬ ರಶ್ ಇರುತ್ತೆ, ತುಂಬ ನೂಕಾಟಗಳಿರುತ್ತೆ, ಪ್ರಾಪರಾಗಿ ನಮಗೆ ಕಣ್ ತುಂಬಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ದೇವ್ರನ್ನ ನೋಡಿ. ಬಟ್ ಇಲ್ಲೊಂದು ಪ್ರಾಪರ್ ಸಿಸ್ಟಮೆಟಿಕ್ ಅನ್ನೋದು ಭಾಳ ಮೆನ್ಷನ್ ಮಾಡಿದ್ರೆ. ಥ್ಯಾಂಕ್ ಯು ಸರ್. ಮತ್ತು ಫುಡ್ ವೈಸ್ ಎಲ್ಲ ಲೈಕ್ ಪ್ರಸಾದ ವಿನಿಯೋಗ ಆಗ್ತಿದೆಲ್ಲ, ಸೊ ಇಲ್ಲಿ ಯಾವ ರೀತಿ ಒಂದು ಪ್ರಾಪರ್ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ? ಇಲ್ಲ, ಇಲ್ಲೂ ತುಂಬ ಕೌಂಟರ್ಸ್ ಮಾಡಿದ್ದಾರೆ, ಅದು ತುಂಬ ಅಡ್ವಾಂಟೇಜು. ನುಕ್ಲು ಇಲ್ಲ, ಇದಿಲ್ಲ, 3-4 ಕೌಂಟರ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ರಶ್ಶು ಇಲ್ಲ. ನೋಡಿ, ನೀವು ನೋಡ್ಬೋದು, ಎಷ್ಟೇ ಜನ ಇಲ್ಲಿ ನಿಂತಿದ್ರು 200 ಜನ ಇದ್ರೂ ಏನೂ ಅಲ್ಲಿ ರಶ್ ಇಲ್ಲ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ಓಕೆ, ಇಲ್ಲಿನ ವಾಲಂಟಿಯರ್ಸ್ ಒಟ್ಟಿಗೆ ಮಾತಾಡೋಣ. ಏನೆಲ್ಲ ಗೈಡೆನ್ಸ್ ಅವ್ರಿಗೆ ಸಿಕ್ಕಿದೆ, ಯಾವ ರೀತಿ ವಾಲಂಟಿಯರಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ಭಕ್ತಾದಿಗಳು ಏನೆಲ್ಲ ಬರ್ತಾ ಇದೆ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸೊ ಈಗ ನೀವು ವಾಲಂಟಿಯರ್ ಆಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ರೆ ಆಕ್ಚುಲಿ ಗುರು ಪೂರ್ಣಿಮೆ ದಿವಸ ಬಾಬನ್ ಟೆಂಪಲ್ ಅಲ್ಲಿ. ಸೊ ಏನ್ ಸರ್ ನಿಮ್ಮ ಅನಿಸಿಕೆ ಏನು, ಹೇಗೆ ಆಗ್ತಿದೆ ಪ್ರೋಗ್ರಾಮ್? ನಾವು ಇಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನದಿಂದ 25 ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ತುಂಬ ಹೇಳತಕ್ಕದ್ದು ಆಲಾರಂಥ ಅಷ್ಟೊಂದು ಇಲ್ಲಿ ಮಹಿಮೆ ಇದೆ, ಮಿರಾಕಿಲ್ ನಡೀತಾ ಇದೆ. ಭಕ್ತಾದಿಗಳು, ಸರೌಂಡಿಂಗ್ ಭಕ್ತಾದಿಗಳು ಇರುವಂಥ ಭಕ್ತಾದಿಗಳು ತುಂಬ ಮೆಚ್ಚುಗೆ ಇದೆ. ಇಲ್ಲಿ ಈ ದೇವಸ್ಥಾನದ ಪವರು ತುಂಬ ಪವರ್ಫುಲ್ ಇದೆ. ಆದರೂ ಇಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಪ್ರತಿ ವರ್ಷ ಅಂತ ಈ ವರ್ಷವೂ ಗುರುವಾರ ಬಂದಿರೋ ದಿವಸ ಗುರು ಪೂರ್ಣಿಮೆ ಜಾತ್ರೆಗೋಸ್ಕರ ತುಂಬ ರಶ್ ಆಗಿದೆ. ಅದು ಎಲ್ಲ ನಮ್ಮ ಸಂಸ್ಥೆ ಸಿಬ್ಬಂದಿಗಳು ಮತ್ತು ಈವೆಂಟ್ಸ್ಗಳು ಎಲ್ಲ ನಮ್ಮ ಧರ್ಮದರ್ಶಿಗಳು ಎಲ್ಲ ಹೊಂದಾಣಿಕೆಯಿಂದ ಪ್ರಸಾದವನ್ನು ಸ್ವೀಕರಿಸಿ ದರ್ಶನವನ್ನು ಮಾಡತಕ್ಕದ್ದಂತ ನಾವು ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ. ಅಂತ ನಮ್ಮ ಗುರುಜಿ ಅಂತ ಇದ್ದಾರೆ ಒಬ್ಬರು, ಸನತ್ ಗುರುಜಿ ಅಂತ, ಅವರ ಸಹಾಯದಿಂದ ನಾವೆಲ್ಲ ಸಲಹೆ ತೊಗೊಂಡು ಯಥಾ ಪ್ರಕಾರದಿಂದ ಬಾಬಾನ ಆಶೀರ್ವಾದ ತೊಗೊಂಡು ಎಲ್ಲ ಕಾರ್ಯಕ್ರಮಗಳು ಸುಖಕರವಾಗಿ ನಡೀತದೆ ಅಂತ ನಾವು ಕೇಳ್ಕೊಳ್ತೀವಿ. ಆ್ಯಕ್ಚುಲಿ ನಾವು ಇದೆಲ್ಲ ಏನು ನೋಡ್ತೀವಿ, ಒಂದು ಪ್ರಾಪರ್ ಸಿಸ್ಟಮೆಟಿಕ್ ಆಗಿರ್ಬೋದು, ಒಂದು ಪ್ರಾಪರ್ ಫ್ಲೋ ಆಗಿ ತರ್ಬೋದು. ಎಲ್ಲ ಭಕ್ತಾದಿಗಳು ಏನು ಹೇಳ್ತಾರೆ, ಆರ್ಗನೈಸ್ ಮಾಡಿದ್ದಾರೆ ಸಿಸ್ಟಮೆಟಿಕ್ ಆಗಿ, ಪ್ರಾಪರ್ ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಎಲ್ಲ ಮಾಡಿದ್ದಾರೆ. ಬಟ್ ಅದ್ರದ್ದು ಬ್ಯಾಕ್ ಎಂಡಲ್ಲಿ ಎಷ್ಟು ವರ್ಕ್ ನಡೆದಿರುತ್ತೆ ಅನ್ನೋದು, ಅಥವಾ ಫ್ರಂಟ್ ಎಂಡಲ್ಲಿ ವಾಲಂಟಿಯರ್ಸ್ ಎಲ್ಲ ಯಾರಿಗೆ ಕೂಡ ನಾವು ಇನ್ವೈಟ್ ಮಾಡಿಲ್ಲ. ವಾಲಂಟಿಯರ್ಸ್ಗೆ ಅವರ ಸೆಲ್ಫ್ ಇಚ್ಛೆಯಿಂದ ಸರ್ ನಾನು ಸರ್ವಿಸ್ ಮಾಡ್ತೀನಿ, ನಾನು ಬಾಬನ್ ಭಕ್ತ ಅಂತೇಳಿ ಇಲ್ಲಿ ಬಂದು ಸರ್ವಿಸ್ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಬಾಬಾ ಅನ್ನೋದು ಒಂದು ಪವರ್ಫುಲ್ ಮಹಿಮೆಗೆ ಭಕ್ತಾದಿಗಳು ಬಾಬಾನ ಹುಡುಕೊಂಡು ಬಂದು ಅವರು ತಾವಾಗಲೇ ನಿಂತು ನಾನು ಸೇವೆ ಮಾಡ್ತೀನಿ, ಯಾವುದೇ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆ ಬಾಬನ ಬಗ್ಗೆ ನಾವು ಹೇಳೋದಕ್ಕೆ ಅಷ್ಟೊಂದು ನಮಗೆ ಇದಾಗ್ತಾಯಿದೆ, ಅಷ್ಟೊಂದು ಮಹಿಮೆ ಇದೆ, ಅಷ್ಟು ಪವರ್ಫುಲ್ ಇದೆ. ಅಷ್ಟೇ ಆಶೀರ್ವಾದ ಬಾಬನ ಹತ್ರ ಇದೆ. ತುಂಬ ಮಿರಾಕಿಲ್ ನಡೀತಾ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಭಕ್ತಾದಿಗಳು ಅದನ್ನು ನಡೆಸ್ಬೇಕಂದ್ರೆ ಅಷ್ಟೇ. ಆ್ಯಕ್ಚುಲಿ ಸರು ತುಂಬ ಇದು ಮನಸ್ಸಿನ ಮಾತುಗಳು, ಅಷ್ಟು ಈಸಿಯಾಗಿ ಬರೋದಿಲ್ಲ, ಅಷ್ಟು ಅವರು ಎಮೋಷ್ನಲಾಗಿ ಕನೆಕ್ಟ್ ಆಗಿದ್ದಾರೆ ಬಾಬಾಗೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾತಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಒಂದು 6-7 ಇಯರ್ಸ್, 8 ಇಯರ್ಸ್, 7 ಇಯರ್ಸ್ ಕೂಡ ಬರ್ತಾ ಇದ್ದೀರಾ. ಸೊ ಈ 6-7 ಇಯರ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಇಲ್ಲ ಸೇಮ್ ಒಂದೇ ತರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಇಲ್ಲ, ಇವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಅಂದ್ರೆ ಕ್ಯೂ ಸಿಸ್ಟಮ್ ಇರ್ಬೋದು, ಇನ್ನೆಲ್ಲಾನು ಆರ್ಗನೈಸ್ಡ್ ಆಗಿದೆ, ವೆಲ್ ಆರ್ಗನೈಸ್ಡ್ ಆಗಿದೆ. ಸೊ ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿದ್ವಿ ಈ ಸರಿ. ಬಟ್ ನೋಡಿ, ಎಷ್ಟು ಜನ ಕ್ರೌಡ್ ಇದ್ರು ಕೂಡ ಕ್ರೌಡ್ ಅಂತ ಅನ್ಸ್ತಾನೆ ಇಲ್ಲ ನಮ್ಗೆ, ಯಾಕಂದ್ರೆ ಪ್ರಾಪರ್ ಆಗಿ ಅಲ್ಲಿ ಫ್ಲೋಟಿಂಗ್ ಇದೆ. ಹೌದು, ಫ್ಲೋಟಿಂಗ್ ಇರೋದಕ್ಕೆ ಗೊತ್ತಾಗ್ತಿಲ್ಲ. ಫ್ಲೋಟಿಂಗ್ ಇದೆ. ಪ್ರಾಪರ್ ಆಗಿ ಒಂದು ಬ್ಯಾರಿಕೇಡ್ಸ್ ಹಾಕೋದಾಗಿರ್ಬೋದು, ಎಂಟ್ರಿ ಬಿಡೋದಾಗಿರ್ಬೋದು, ಎಕ್ಸಿಟ್ ಕಳ್ಸೋದಾಗಿರ್ಬೋದು. ಊಟಕ್ಕೆ ಕೂಡ ಅಷ್ಟೇ ಒಂದು 4 ಅಥವಾ 5 ಕೌಂಟರ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಕ್ರೌಡ್ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲ, ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ದಾರೆ, ಆರ್ಗನೈಸಿಂಗ್ ಕರೆಕ್ಟ್ ಆಗಿದೆ, ಎಕ್ಸಿಟ್ ಗೇಟ್ಸ್, ಎಂಟ್ರಿ ಗೇಟ್ಸ್, VIP ಎಂಟ್ರೀಸ್ ಎಲ್ಲ ಕರೆಕ್ಟ್ ಆಗಿದೆ. ಹಂಗಾಗಿ ಕೊಲಿಷನ್ಸ್ ಇಲ್ಲ, ಎಲ್ಲೂ ಕೊಲಿಷನ್ಸ್ ಇದ್ದರೆ ಕರೆಕ್ಟಾಗಿ ಹೋಗ್ತಾ ಇದೆ. ಕೊಲಿಷನ್ಸ್ ಇದ್ರೆ ಹಂಗೆ ಆಗ್ತಿತ್ತು ಮುಂಚಿನ ಥರನೇ. ತುಂಬಾ ಚೆನ್ನಾಗಾಯ್ತು, ಕ್ಲೀನ್ ಆಗಾಯ್ತು. ನಾವು VIP ತಗೊಂಡ್ ಬಂದ್ರೆ ಕ್ಲೀನ್ ಆಗಾಯ್ತು. ಅಂದ್ರೆ ನಾವು ಬಾಬಾನ ವಿಸಿಟ್ ಮಾಡ್ಬೇಕಂದ್ರೆ ಶಿರ್ಡಿಗೆಲ್ಲ ಹೋಗ್ತೀವಿ, ತುಂಬಾ ನೂಕ್ಲಾಟ ಇರುತ್ತೆ. ಒಂದು 5-10 ಸೆಕೆಂಡ್ ನಾವು ನೋಡೋದೇನೆ ಕಷ್ಟ ಅಲ್ಲಿ ಬಾಬಾನ. ಸೊ ಇಲ್ಲಿ ಬಂದ್ರೆ ಆರಾಮ್ಸೆ ನಾವು ಸ್ವಲ್ಪ ಕಣ್ಣು ತುಂಬಿಸ್ಕೊಂಡು, ಯಾಕಂದ್ರೆ ತುಂಬಾ ಕಡೆ ಪುಷ್ ಮಾಡಿ ಮುಂದೆ ಕಳಿಸ್ತಾ ಇರ್ತಾರೆ. ಬಟ್ ಆ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಯ್ತಾ? ಇಲ್ಲ, ತುಂಬಾ ಕ್ಲೀನ್ ಆಗಾಯ್ತು. ಎಷ್ಟು ಕ್ಲೀನ್ ಆಗಾಯ್ತು ಅಂದ್ರೆ ನಾವೊಂದು ಇವಾಗ ಬಂದಿದ್ದು 5 ಮಿನಿಟ್ಸು ಆಗ್ಲಿಲ್ಲ, ತುಂಬಾ ಕ್ಲೀನ್ ಆಗಾಯ್ತು. ತುಂಬಾ ಏನೋ ಹ್ಯಾಪಿ ಫೀಲ್ ಆಯ್ತು ನಂಗೆ. ಥ್ಯಾಂಕ್ ಯು ಮ್ಯಾಮ್. ಶೈಲಜಾ. ಆಕಾಶ್.
ಮ್ಯಾಮ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 5 ವರ್ಷದಿಂದ ಬರ್ತಿದ್ದೀನಿ. 5 ವರ್ಷದಿಂದ ಬರ್ತಾ ಇದ್ದೀರಾ ಸರ್ ನೀವು? ನಾನು 5 ವರ್ಷ. 5 ವರ್ಷದಿಂದನೇ ಬರ್ತಾ ಇದ್ದೀರಾ. ಸೊ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಏನಾದ್ರು ಚೇಂಜಸ್ ಇದೆಯಾ ಮ್ಯಾಮ್? ಇಲ್ಲ ಸರ್, ಅದೇ ಥರ ಇದೆ. ಸೇಫ್ಟಿ ಎಲ್ಲ ಚೆನ್ನಾಗೈತೆ, ಮತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಗತ್ತೆ. ಯಾವ ಟೈಮಲ್ಲಿ ಬಂದರೂ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇವತ್ತು ನೀವು ಎಷ್ಟೊತ್ತಿಗೆ ಬಂದು ಈಗ ಸೆಕೆಂಡ್ ಹಾಫಿಗೆ ಬಂದಿದ್ದ ತೇರು ಇಳಿಬೇಕಾರೆಲ್ಲ ಇದ್ರ? ಹಾಂ, ಇದ್ವಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಮ್ಯಾಮ್? ತುಂಬ ಚೆನ್ನಾಗಿತ್ತು. ಮೆರವಣಿಗೆ ಆಗುತ್ತಲ್ಲ, ಅದರಿಂದನೇ ಬಂದ್ವಿ. ಅಲ್ಲೂ ಸೇಫ್ಟಿ ಎಲ್ಲ ಚೆನ್ನಾಗಿರುತ್ತೆ, ನೂಕು ನುಗ್ಲೆಲ್ಲ ಏನು ಇರಲ್ಲ. ಆರಾಮಾಗಿ ದೇವರಿಂದ ಎಲ್ಲ ಮೆರವಣಿಗೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಬಂದ್ವಿ ನಾವು. ಆಕ್ಚುಲಿ ಮ್ಯಾಮ್ ಹೇಳಿ ತುಂಬಾ ನಿಜ. ಈಗ ತೇರೆಲ್ಲ ಆಗ್ತಿದೆ ನಾವು ಹೊರಗಡೆ ಅಂತ ಆದ್ರೆ ತುಂಬಾ ನೂಕ್ಲಾಟ ಇರುತ್ತೆ. ತುಂಬಾ ಜನ ಹಿಂದ್ಗಡೆ ತಳ್ತಾರೆ, ಮುಂದೆ ತಳ್ತಾರೆ, ಎಷ್ಟೋ ಜನ ಪಾಪ ಕಾಲ್ ಕೆಳಗಡೆ ಸಿಗ್ತಾರೆ. ಬಟ್ ಈ ರೀತಿ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಚೂರು ಕೂಡ ಆಗಲಿಲ್ಲ. ಸೇಫಾಗಿ ಎಷ್ಟು ಜನ ತೇರಿಳಿಗೆ ಬಂದಿರೋ ಅಷ್ಟು ಜನ ಸೇಫಾಗಿ ಹೋಗಿ ಸೇಫಾಗಿ ಬಂದಿರೋ. ಸರ್ ನೀವೇನು ಹೇಳ್ತೀರಾ? ಅದು ತುಂಬ ಚೆನ್ನಾಗಿತ್ತು, ಸೇಫ್ಟಿ ಆಗೋಯ್ತು, ಮತ್ತು ದೇವ ದರ್ಶನ ಈಸಿಯಾಗಿ ಆರಾಮ್ಸೆ ಆಯಿತು. ಓಕೆ.